ಗೋಷ್ಠಿಯಲ್ಲಿ ನಾನು ಕವಿರಾಜ ಮಾರ್ಗದಿಂದ 5 ಪದ್ಯಗಳನ್ನು, ಪಂಪ ಭಾರತದಿಂದ 5 ಪದ್ಯಗಳನ್ನು ವಾಚಿಸ ಬಯಸಿದ್ದೇನೆ. ಪದ್ಯವನ್ನು ಅಥವಾ ಸಾಹಿತ್ಯವನ್ನು ಸಂವಹನಗೊಳಿಸುವುದು ಹೇಗೆ ಕೇಳುಗರಿಗೆ, ಇದೊಂದು ಮುಖ್ಯ ಪ್ರಶ್ನೆ. ಸಾಹಿತ್ಯದ ಸಾರ್ಥಕತೆ ಇರೋದು ಅದರ ಸರಿಯಾದ ಸಂವಹನದಲ್ಲಿ. ಸರಿಯಾದ ಸಂವಹನ ಅಂದರೆ ಪೂರ್ಣ ಸಂವಹನ ಎಂದೇ ನನ್ನ ಅರ್ಥ. ಅದು ಪೂರ್ಣ ಪ್ರಮಾಣದೊಳಗೆ ಕೇಳುಗರಿಗೆ ಸಂವಹನಗೊಳ್ಳಬೇಕು, ಪರಿಣಾಮ ಮಾಡಬೇಕು. ಪ್ರಾಚೀನ ಕಾಲದಲ್ಲಿ ಓದುಗಬ್ಬ ಮತ್ತು ಹಾಡುಗಬ್ಬ ಅನ್ನುವ 2 ಪರಂಪರೆಗಳಿದ್ದವು. ಆದರೆ ಇಂಗ್ಲೀಷರು ಬಂದ ಬಳಿಕ ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಿ ಹಾಡುಗಬ್ಬವನ್ನು ನಾವು ಓದುಗಬ್ಬವಾಗಿಯೇ ಓದಿ ಅದರ ಸಂವಹನಗೊಳಿಸ್ತಾ ಇದ್ದೀವಿ. ಹೀಗಾಗಿ ಒಂದು ರೀತಿ ನಮ್ಮ ಸಂವಹನದ ಪಾತಳಿಯೊಳಗೆ ಪಲ್ಲಟಾಗಿದೆ, ಬದಲಾಗಿದೆ ಅಂತ ಅನ್ನಿಸ್ತಾ ಇದೆ. ಇದಲ್ಲದೆ ಹಳೆಗನ್ನಡ ಕಾಲದಲ್ಲಿ ಸಾಹಿತ್ಯವನ್ನು ಯಾವ ರೀತಿ ಸಂವಹನಗೊಳಿಸ್ತಿದ್ರು, ಅದರ ರೀತಿಗಳು ಏನಿದ್ದವು ಅನ್ನೋದು ನಮ್ಗೆ ಕಳೆದು ಹೋಗಿಬಿಟ್ಟವೆ. ಹೀಗಾಗಿ ನಮ್ಮದೇ ಆದ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕೇಳುಗರಿಗೆ ಸರಿಯಾಗಿ ಅದನ್ನು ಮುಟ್ಟಿಸುವ ಕೆಲಸವನ್ನು ಅಧ್ಯಾಪಕರಾದ ನಾವು ಕ್ಲಾಸ್ ರೂಮ್ನಲ್ಲಿ ಮಾಡ್ತಾಯಿದ್ದೇವೆ. ಈಗ ಕವಿರಾಜ ಮಾರ್ಗದಿಂದ 5 ಪದ್ಯಗಳು. ಕವಿರಾಜ ಮಾರ್ಗ ಅದು ಕಾವ್ಯ ಮೀಮಾಂಸೆ ಆಗಿದ್ದರೂ ಸಹ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಸಾಂಸ್ಕೃತಿಕ ಪಠ್ಯವೂ ಆಗಿ ರೂಪುಗೊಂಡಿದೆ. ಅಲ್ಲಿ ನಾಡು, ನಾಡವರು ಮತ್ತು ನುಡಿ ಈ 3 ವಿಷಯಗಳ ಬಗ್ಗೆ ಆತ ಏನು ಹೇಳುತ್ತಾನೆ, ಅದನ್ನು ಹೇಗೆ ವಾಚಿಸಬೇಕು ಅನ್ನುವ ರೀತಿಯಲ್ಲಿ ಈ ಪದ್ಯಗಳನ್ನು ನಾನು ಓದ್ತಾ ಇದ್ದೇನೆ. ಕಾವೇರಿಯಿಂದಂ ಆ ಗೋದಾವರಿ, ಕಾವೇರಿಯಿಂದಂ ಆ ಗೋದಾವರಿ ವರಮಿರ್ದ ನಾಡು ಅದು. ಆ ಕನ್ನಡದೊಳ್ ಭಾವಿಸಿದ ಜನಪದಂ, ಆ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಅಂತಂದಾಗ ಅಷ್ಟು ದೂರದ ಗೋದಾವರಿ. ನನಗಿನ್ನೂ ನೆನಪದೆ, ನಾ ಕ್ಲಾಸ್ನಾಗ ಈ ಪದ್ಯ ಓದಿದ್ರೆ ನಮ್ಮ ಹುಡ್ರೆಲ್ಲ ಹೀಗೆ ಹೊಳ್ಳಿ ನೋಡಿದ್ರು, ಅಂದುಕೊಳ್ಳಿ ಎಲ್ಲಿ ಅದು ಅನಿಸುತ್ತ. ಅಂದರೆ ಭಾಷೆ ಹಿಂದೆ ಸರಿದು ಭಾವ ಮುಂದೆ ಬರಬೇಕು ಓದುವಾಗ. ಕಾವೇರಿಯಿಂದಂ ಆ ಗೋದಾವರಿ ವರಬಿರ್ದ ನಾಡದು, ಆ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಅದರೊಳಗಂ ಮತ್ತು ಅದರೊಳಗಂ ಕಿಸುವಡಲ ವಿದಿತ ಮಹಾಕೊಪ್ಪಳ ನಗರದ ಹುಲಿಗೆರೆಯ ಸದಭಿಸ್ತುತ ಪಂಕುಂದದ ನಡುವಣ ನಾಡೆ ಕನ್ನಡದ ತಿರುಳು. ನಾಡೆ ಕನ್ನಡದ ತಿರುಳು. ಪದನರಿದು ನುಡಿಯಲು ನುಡಿದುದನು ಅರಿದು ಆರೆಯಲುಂ ಆರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ಸುಭಟರ್ಗಳ್ ಸುಭಟರ್ಗಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಗಳ್ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ಆ ನಾಡವರ್ಗಳ್ ಸುಭಟರ್ಗಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಗಳ್ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ಆ
ಆ ನಾಡವರ್ಗ. ಇದು ನಾಡು ಮತ್ತು ನಾಡೋರ ಬಗ್ಗೆ ಹೇಳಿದಂಥ ಮಾತು. ಇನ್ನು ನುಡಿಯ ಬಗ್ಗೆ, ನುಡಿಗಳು ಒಡಂಬಡಲ್ ಬಗೆದವೋಲ್ ಬಗೆಯಮ್ಮಿಗಲೀಯದೆ, ಬಗೆದವೋಲ್ ಬಗೆಯಮ್ಮಿಗಲೀಯದೆ ನುಡಿಗಳೊಡಂಬಡಲ್. ಒಂದೇ ನಾಣ್ಣುಡಿಯ ಬೆಡಂಗೆ ಕನ್ನಡದ ಮಾತಿನೊಳು, ಒಂದೇ ನಾಣ್ಣುಡಿಯ ಬೆಡಂಗೆ ಕನ್ನಡದ ಮಾತಿನೊಳು. ಆ ವಿಕಟಾಕ್ಷರಗಳೊಳು ತೊಡರದೆ ಸಕ್ಕದಂಗಳ ಪದಂಪವನಾಗಿರೆ ಮೆಲ್ಪುವೆತ್ತು ದಾಂಗುಡಿ ಬಿಡುವಂತೆ ನೀಳುದು ನೆಲೆ ಪೇಳುವುದು ನೀತಿ ನಿರಂತರ ಕ್ರಮ. ದಾಂಗುಡಿ ಬಿಡುವಂತೆ ನೀಳುದು ನೆಲೆ ಪೇಳುವುದು ನೀತಿ ನಿರಂತರ ಕ್ರಮ. ಇದು ಕವಿ ನಾಡವರು, ನಾಡು ಮತ್ತು ನುಡಿಯ ಬಗ್ಗೆ ಆಡಿದ ಮಾತು. ಇನ್ನು ಪಂಪ ಭಾರತದ ಬನವಾಸಿ ವರ್ಣನೆ. ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ ಅಲಂಪಿನಿಂಪುಗಳಿಗಾಗರಮಾದ ಮಾನಸರು. ಇಲ್ಲೇ ಬಂದು ನಿಲ್ಬೇಕವು. ಇವುದೇ ದಿಸ್ ಈಸ್ ದ ಡೆಫಿನಿಷನ್ ಆಫ್ ಮನುಷ್ಯ. ಮಾನವ ಹೇಗಿರ್ಬೇಕಂದ್ರೆ ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ ಲಂಪಿನಿಂಪುಗಳಿಗಾಗರಮಾದ ಮಾನಸರು. ಇಂಥವರೇ ಇವರೇ ನಿಜವಾದ ಮನುಷ್ಯರು. ಅಂಥವರಾಗಿ ಪೊಟ್ಟಲ್ ಏನಾಗಿಯುವೇನೋ ತೀರ್ಧಪುದೆ ತೀರದೊಡಂ ಮರಿದೊಂಬಿಯಾಗಿ ಮೇನ್ ಕೋಗಿಲೆಯಾಗಿ ಹುಟ್ಟುವುದು ನಂದನದೊಳು ಬನವಾಸಿ ದೇಶದೊಳಗೆ. ತೆಂಕಣಗಾಳಿ ಸೋಂಕಿದೊಡಂ ಒಳನುಡಿಗೇಳ್ದೊಡಂ ಇಂಪನಾಳದಗೆ ಎಂ ಕಿಯು ಅಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂ ಗೆಡೆಗೊಂಡಡಂ ಏನನೆಂಬೆಂ ಮಧು ಮಹೋತ್ಸವ ಮಾದೊಡಂ ಎಡೆಗೊಂಡಡಂ ಮಧು ಮಹೋತ್ಸವ ಮಾದೊಡಂ ಏನನೆಂಬೆಂ ಆರಂಕುಶ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ. ಅಲ್ಲಿ ವಾಕ್ಯಗಳವಲ್ಲ. ತೆಂಕಣಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಳ್ದೊಡಂ ಇಂಪನಾಳದಿಗೆ ಎಂ ಕಿಯು ಅಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂ ಗೆಡೆಗೊಂಡಡಂ ಮಧು ಮಹೋತ್ಸವ ಮಾದೊಡಂ ಏನನೆಂಬೆಂ ಆರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಆರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಂ ಅಂದ್ರೆ ಏನು? ಕವಿ ಇಲ್ಲಿ ಅಂಕುಶ ಅಂತ ಬಳಸಲಿಲ್ಲ, ಅಂಕುಶ ಅಂತ ಬಳಸ್ತಾನೆ. ತದ್ವು ಮಾಡ್ತಾರೆ. ಅಂಕುಶ ಬಳಸಿದರೂ ಸಹ ಏನು ಪದ್ಯಕ್ಕೆ ಅಲ್ಲಿ ಛಂದಸ್ಸಿನ ಚ್ಯುತಿ ಬರ್ತಿದ್ದಿಲ್ಲ. ಆದರೂ ಕವಿ ಅಂಕುಶ ಅಂತ ಬಳಸ್ತಾನೆ, ಅದು ತದ್ವು ಮಾಡಿ ಬಳಸ್ತಾನೆ. ಅದು ಪಂಪರಿಗೆ ಗೊತ್ತು ಯಾಕೆ ಬಳಸದ, ದೇಶಿ ಮೇಲೆ ಪ್ರೀತಿ ಬಳಸಿದ್ನೋ ಏನೋ. ಆರಂಕುಶ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂದ್ರೆ ಅದೆಲ್ಲ ವಾದ ಅದಾವ. ಹಾಗೆ ಪಂಪ ಆರಂ ಕುಸುಮಿಟ್ಟೋಡಂ ಇವೆಲ್ಲ ವಿಚಾರ ಮಾಡಿದ್ದಾರೆ. ಹಾಗೆ ಇರ್ಲಿಕ್ಕಿಲ್ಲದು. ಇದೇ ಆರಂಕುಶನೇ ಇರಬಹುದು. ಅದು ಹೇಳ್ತೀನಿ ಅದನ್ನೇ ವಿಚಾರ ಮಾಡ್ತಾರೆ. ಇಲ್ಲಿ ಆರಂಕುಶಮಿಟ್ಟೊಡಂ ಅನ್ನುವಂಥ ಮಾತು ಯಾರಾದರೂ ನನಗೆ ನಿಗ್ರಹಿಸಿದರೆ, ಅಂಕುಶ ಹಿಡಿದು ನಿಗ್ರಹಿಸಿದರೂ ನನ್ನ ಮನಸ್ಸು ಧಾವಿಸಿ ಬನವಾಸಿಗೆ ಹೋಗ್ತದೆ ಅಂತ ಈ ಅರ್ಥ ಹೇಳ್ತಾ ಬಂದೀವಿ ನಾವು. ಆದರೆ ನನಗನ್ನಿಸ್ತಾ ಇದೆ ಅವೆಲ್ಲ ಪ್ಯಾರಲಲ್ ವಾಕ್ಯಗಳದಾವಲ್ಲ. ತೆಂಕಣಗಾಳಿ ಸೋಂಕಿದೊಡಂ ಒಳನುಡಿಗೇಳ್ದೊಡಂ ಇಂಪನಾಳದಿಗೆ ಎಂ ಕಿಯು ಅಕ್ಕಡಂ ಆಮೇಲೆ ಬಿರಿದ ಮಲ್ಲಿಗಂಡೊಡಂ ಕೆಂದಲಂಪಂ ಗೆಡೆಗೊಂಡಡಂ ಮಧುಮಹೋತ್ಸವ ಮಾದೊಡಂ ಆರಂಕುಶ ಬಿಟ್ಟೊಡಂ. ಯಾರೋ ಆನೆಗೆ ಅಂಕುಶಿಟ್ಟರು ಸಾಕು ನಮ್ಮೂರು ನೆನಪಾಗ್ತದೆ. ಅಲ್ಲ, ಈ ಸದ ನೆಗೆಟಿವ್ ಹೇಳಿಲ್ಲ ನಾನು. ಯಾರೇ ಒಂದು ನಮ್ಮ, ಯಾಕಂದರೆ ಮೈಸೂರು ಪ್ರದೇಶ ಕರ್ನಾಟಕ ಆನೆಗಾಗಿ ಪ್ರಸಿದ್ಧ. ಒಂದು ಆನೆಯನ್ನು ನಡೆಸೋದು ನೋಡಿದರೂ ಸಾಕು ನಾನಿಲ್ಲಿ ಆರಂಕುಶ ಬಿಟ್ಟೋಡಂ ಅದು ಆ ರೀತಿ ಪ್ಯಾರಲಲ್ಲೇ ತೆಗೆದುಕೊಳ್ಬೇಕು. ಅಥವಾ ಕುಸುಬಿಟ್ಟೋಡಂ ಮತ್ತದಲ್ಲ. ಹಾಗೆ ನಮಗೆ ಪಾಠಾಂತರ ಇಲ್ಲದ ಪ್ರಸಂಗದೊಳಗೆ ನಾವು ಕಲ್ಪನೆ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಕವಿ ನಾನು ಆ ಪಾಠನೇ ಇಟ್ಟಿಲ್ಲ, ನೀವು ಬೇಕಾದ ಕಲ್ಪನೆ ಮಾಡ್ತೀರಿ ಅಂದರೆ ತಪ್ಪಾಗ್ತದೆ ಅಂತ ಕವಿ ಆರೋಪ ಮಾಡ್ಬೋದು. ಆದ್ದರಿಂದ ಇದ್ದ ರೂಪವನ್ನೇ ಒಪ್ಪಿಕೊಂಡು ನಾವು ಯಾರಾದರೂ ಆನೆಗೆ ಅಂಕುಶ ಹಿಡಿದು ನೋಡಿದ ಕೂಡಲೇ ನನಗೆ ನಮ್ಮ ದೇಶ ನೆನಪಾಗ್ತದೆ.
ಇಲ್ಲಿ ತೆಂಕಣ ಗಾಳಿ ಸೋಂಕಿದೊಡಂ ಯಾಕೆ ಹೇಳಿದ ಕವಿ? ನಮ್ಮ ಸಾಹಿತ್ಯದೊಳಗೆ ಪಶ್ಚಿಮ ಗಾಳಿ ಅಂತ ಬರ್ತದೆ, ತಣ್ಣ ತಣ್ಣನೆ ಬೀಸಿದುದು ಪಶ್ಚಿಮಾನಿಲಂ ಅಂತ. ಆದರೆ ದಕ್ಷಿಣ ಗಾಳಿ ಯಾಕೆ ಹೇಳಿದಿವ? ಯಾಕಂದ್ರೆ ಇವು ಉತ್ತರಕ್ಕದಾನೆ ಕವಿ. ಆಂಧ್ರ ಪ್ರದೇಶದ ಬೋಧನದೊಳಗದಾನ, ಕರ್ನಾಟಕ ದಕ್ಷಿಣಕ್ಕದ. ಆದ್ದರಿಂದ ದಕ್ಷಿಣದ ಗಾಳಿ ಬಂದರೂ, ಮನುಷ್ಯ ಬಂದರೂ ಸಾಕು, ನೋಡಿ ಸಂತೋಷ ಪಡ್ತೀವಿ. ನಮ್ಮ ಜನ ಬಂದರೆ ಒಂದು ಗಾಳಿ ಬಂದರೂ ಸಾಕು, ನನಗೆ ಸಂತೋಷ ಆಗ್ತದೆ. ಅದಕ್ಕಾಗಿ ತೆಂಕಣ ಅನ್ನುವಂಥ ಪದ ಉದ್ದೇಶಪೂರ್ವಕವಾಗಿ ಕವಿ ಇಲ್ಲಿ ಬಳಸಿರ್ಬೇಕಂತ ಅನಿಸ್ತಾ ಇದೆ. ಇನ್ನು ಮಾರ್ಗೀಯ ಮತ್ತು ದೇಶೀಯ ಎರಡೂ ಶೈಲಿಯಲ್ಲಿ ಹಳೆಗನ್ನಡ ಕವಿಗಳು ಕಾವ್ಯವನ್ನು, ಪದ್ಯವನ್ನು ಬರೆದಾರೆ. ಒಂದು ಪದ್ಯ ದುರ್ಯೋಧನ ಮತ್ತು ಸಂಜೆಯ ರಣಾಂಗಣದವರು ಹೊರಟಿದ್ದಾರೆ. ಆಗ ಸಂಜೆ ಹೇಳ್ತಾನೆ, ನೀನಿಗೆ ಒಬ್ಬನೇ ಉಳಿದಿರ್ವಿ, ಕೃತವರ್ಮ, ಅಶ್ವತ್ಥಾಮ ಇನ್ನೂ ಜೀವಂತದಾರೆ, ಅವರೆಲ್ಲ ಹುಡುಕಾಡಿ ಮತ್ತವರು ಒಂದು ಕಡೆ ಕೂಡಿಸಿ ಎಲ್ಲರ ಒಂದು ಸಂಘಟನೆಯಿಂದ ನೀನು ಹೋರಾಟ ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ, ಇನ್ನೊಬ್ಬರು ಸಹಾಯ ನನಗೆ ಬೇಕಾ ಅಂತ ಹೇಳ್ತಾನೆ. ಅಶ್ವತ್ಥಾಮ, ಕೃತವರ್ಮರ ಸಹಾಯ ನನಗೆ ಬೇಕಾ ಅಂತ ಕೇಳ್ತಾನೆ. ಯಾಕಂದ್ರೆ ಶಿವಮೊಗ್ಗ ಆನೆಯನ್ನು ಕೊಲ್ಲಕ್ಕೆ ಇನ್ನೊಂದು ಸಹಾಯ ಬೇಕಾಗಿಲ್ಲ, ಹಾಗೆ ನನಗೆ ಮತ್ತೊಬ್ಬರ ಸಹಾಯ ಬೇಡ ಅನ್ನುವಂಥ ಒಂದು ಅಭಿಪ್ರಾಯ ಈ ಪದ್ಯದೊಳಗಿದೆ. ಈ ಪದ್ಯ ತುಂಬ ಮಾರ್ಗೀಯವಾಗಿ ಆತ ರಚಿಸಿದ್ದಾನೆ. ವನಕರಿ ಕುಂಭಪಾಟನ ಪ್ರತಿಷ್ಠ ಕಠೋರ ನಖ ಪ್ರಹಾರ ಭೇದನ ಗಳಿತಾಸ್ರಕ್ತನೋ ಮೌಕ್ತಿಕ ಪಂಕ್ತಿ ವಿಳಾಸ ಭಾಸುರಾನನಂ. ಇದು ಒಂದೇ ಸಮಾಸಿದು. ಅದು ಶಿವದ ಮುಖ ಹೇಳ್ತಾನವ. ಶಿವ ಎಂಥದಂದರೆ, ವನಕರಿ ಕುಂಭಪಾಟನ ಪ್ರತಿಷ್ಠ ಕಠೋರ ನಖ ಪ್ರಹಾರ ಭೇದನ ಗಳಿತಾಸ್ರಕ್ತನೋ ಮೌಕ್ತಿಕ ಪಂಕ್ತಿ ವಿಳಾಸ ಭಾಸುರಾನನಂ. ಹೊಳೆಯುವಂಥ ಮುಖ ಶಿವದ ಮುಖ. ಎದರಿಂದ ಹೊಳಿತಂದರೆ ರಕ್ತದಲ್ಲಿ ತೊಯ್ದಂಥ ಮುತ್ತುಗಳಿಂದ ಮುತ್ತು ಹತ್ಯವಂಥ ಶಿವದ ಮುಖಕ್ಕೆ. ಮತ್ತು ಆ ಮುತ್ತು ಎಲ್ಲಿಯೂ ಅಂತಂದರೆ ಕಾಡಾನೆಯ ತಲೆಯನ್ನು ಸೀಳು, ತನ್ನ ಕಠೋರವಾದ ನಖಗಳಿಂದ ಕಾಡಾನೆಯ ತಲೆಯನ್ನು ಸೀಳಿ ತನ್ನ ಬಾಯಿಯನ್ನು ಒಳಗೆ ಒಡ್ಡಿ ರಕ್ತವನ್ನು ಎಳೆದುಕೊಂಡಾಗ ರಕ್ತದ ಕೂಡ ಮುತ್ತು ಬಂದು ಹತ್ಯವ ಶಿವಕ್ಕೆ. ಈ ರೀತಿ ಮುತ್ತುಗಳಿಂದ ಅಲಂಕೃತವಾದಂಥ, ರಕ್ತದಿಂದ ಅಲಂಕೃತವಾದಂಥ ಆ ಮುಖದ ಸಿಂಹದಲ್ಲ, ಆ ಸಿಂಹಕ್ಕೂ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ. ಅದೇ ರೀತಿ ನನಗೂ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ ಅಂತ. ವನಕರಿ ಕುಂಭಪಾಟನ ಪ್ರತಿಷ್ಠ ಕಠೋರ ನಖ ಪ್ರಹಾರ ಭೇದನ ಗಳಿತಾಸ್ತ ರಕ್ತನೋ ಮೌಕ್ತಿಕ ಪಂಕ್ತಿ ವಿಳಾಸ ಭಾಸುರಾನನಂ. ಏನೇ ಸಂದ ಉದಗ್ರ ಮೃಗರಾಜನುಮಂ ಮದವದ್ವಿರೋಧಿ ಭೇದನ ಕರನಪ್ಪ ಶೌರ್ಯ ಮದನೆನ್ನುಮಂ ಒಂದೊಡಲೆಂಬೆ ಸಂಜಯ. ನಾನು ಶಿವನಂತಿದ್ದೀನಿ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಇನ್ನೊಂದು ಮಾರ್ಗೀಯ ಶೈಲಿಗೆ ಮತ್ತೊಂದು ಪದ್ಯ, ಅರ್ಜುನ ರಥ ಹೇಗೆ ಚಲಿಸ್ತು ವೇಗವಾಗಿ ಅನ್ನುವ ಈ ಚಂಪಕ್ ಮಾನವೃತ್ತ. ಚಟುಳಿತ ಚಕ್ರ ನೇಮಿ ಪರಿವರ್ತನ ಘಟ್ಟನ ಘಾತ ನಿರ್ಭರ ಸ್ಫುಟಿತ ಧರಾತಳಂ ವಿಜಯನುಗ್ರ ರಥಂ ಪರಿದತ್ತು ದಲ್. ರಥ ಹೊರಟದೆ, ಚಕ್ರ ತಿರ್ತಾ. ಚಟುಳಿತ ಚಕ್ರ ನೇಮಿ ಪರಿವರ್ತನ ಘಟ್ಟನ ಘಾತ ನಿರ್ಭರ ಸ್ಫುಟಿತ ಧರಾತಳಂ ವಿಜಯನುಗ್ರ ರಥಂ ಪರಿದತ್ತು ದಲ್. ಘಟಾಘಟಿತ ಹಠದ್ವಿರೋಧಿ ರುಧಿರ ಪ್ರವಲಂ ಪಟ ಸಂಕಟೋತ್ಕಟಂ ಕಟಕಟಘಾತ ನಾಕತಟ ಸಂಕಟ ಸಂಗರ ರಂಗಭೂಮಿಯೊಳ್. ಇದನ್ನು ನನಗೆ ಗೊತ್ತದೆ. ಈ ಪದ್ಯ ನಾವು ಓದ ವಿದ್ಯಾರ್ಥಿಗಳು ಸರ್ ಎಕ್ಸ್ಪ್ಲೇನ್ ಮಾಡಬೇಡ್ರಿ ಅಂತಿದ್ರು. ನಮ್ಗೆ ಗೊತ್ತಾಯಿತು. ಅಂದರೆ ಓದೋದ್ರ ಮೂಲಕವಾಗಿ ದೃಶ್ಯವತ್ತಾಗಿ ಅದನ್ನು ನಾವು ಪ್ರೆಸೆಂಟ್ ಮಾಡಬೇಕಾಗ್ತದೆ. ಇಲ್ಲಿ ಚಟುಳಿತ ಚಕ್ರ ನೇಮಿ ಪರಿವರ್ತನ ಘಟ್ಟನ ಘಾತ ನಿರ್ಭರ ಸ್ಫುಟಿತ ಧರಾತಳಂ ವಿಜಯನುಗ್ರ ರಥಂ ಪರಿದತ್ತು ದಲ್. ಘಟಾಘಟಿತ ಹಠದ್ವಿರೋಧಿ ರುಧಿರ ಪ್ರವಲಂ ಪಟ ಸಂಕಟೋತ್ಕಟಂ ಕಟಕಟಘಾತ ನಾಕತಟ ಸಂಕಟ ಸಂಗರ ರಂಗಭೂಮಿಯೊಳು. ಇದು ಮಾರ್ಗೀಯ ಒಂದು ಶೈಲಿ. ದೇಶೀಯ ಶೈಲಿ ಏಕಚಕ್ರದೊಳಗೆ ಬಕಾಸುರರಿಗೆ ಅನ್ನವನ್ನು ಕಳಿಸ್ಬೇಕಾಗಿದೆ. ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಒಂದು ಬಂಡಿ ಅನ್ನ ತುಂಬಿಕೊಂಡು ವ್ಯಕ್ತಿ ಹೋಗಬೇಕು. ಆ ಅನ್ನ, ಆ ಕೋಣಗಳು, ಬಂಡಿ ಎಳೆಯುವ ಕೋಣಗಳು ಮತ್ತು ಆ ವ್ಯಕ್ತಿಯನ್ನು ಆತ ತಿಂದು ಬಿಡ್ತಿದ್ದ. ಇದು ಒಬ್ಬ ಬ್ರಾಹ್ಮಣರಿಗೆ ಅವತ್ತು ಸರದಿ ಬಂದಿತ್ತು. ಆ ಬ್ರಾಹ್ಮಣರ ಮನೆಯೊಳಗೆ ಕುಂತಿ ಮತ್ತು ಪಾಂಡವರಿದ್ದರು. ನಾಳೆಗೆ ನಮ್ಮ ಸರದಿ ತಿಳ್ಕೊಂಡು ಆ ಬಡ ಬ್ರಾಹ್ಮಣ ಮನೆಯೊಳಗೆ ಎಲ್ಲರೂ ದುಃಖ ಅಳ್ತಿದ್ರಂತ. ನೋಡಿ, ಅದು ಹೇಗೆ ಅಲ್ಲಿ ಮಾರ್ಗ ಶೈಲಿ ಆಯಿತು, ಇದು ದೇಶಿ ಶೈಲಿ. ಅಳೆ ಕುಡಲಾದ ಕೂಸು, ಕೊಡಲಿಕ್ಕೆ ಸಿದ್ಧವಾದ ವಯಸ್ಸಿನ
ಮಗಳು ಮಗ ಹೆಂಡತಿ ಗಂಡ 4 ಜನ ಅದಾರೆ. ಹಳೆ ಕುಡಲಾದ ಕೂಸು, ನೆಲದೊಳು ಪರಳುತ್ತಿರೆ ಧರ್ಮಪತ್ನಿ, ಬಾ ಎಳೆದು ಕೊರಲಿಗೆ ಪಾಯ್ದು ಪರಿದಾಡುವ ಬಾಲಕಂ. ಅಂದರೆ ತೆಕ್ಕಿಗೆ ಬಿದ್ದು ಕೊಳ್ಳಿಗೆ ಬಿದ್ದು ಅಳತಿತ್ತಂತ ಮಗ. ಹಳೆ ಕುಡಲಾದ ಕೂಸು, ನೆಲದೊಳು ಪರಳುತ್ತಿರೆ ಧರ್ಮಪತ್ನಿ, ಬಾ ಎಳೆದು ಕೊರಲಿಗೆ ಪಾಯ್ದು ಪರಿದಾಡುವ ಬಾಲಕಂ. ಆದಶೋಕದಿಂ ಗಳಗಳ ಕಣ್ಣ ನೀರು, ಆದಶೋಕದಿಂ ಗಳಗಳ ಕಣ್ಣ ನೀರು ಸುರಿಯ ಚಿಂತಿಪ ಪಾರ್ವನ ಶೋಕದ ಒಂದು ಪಂಪುಳಿಯನೆ ನೋಡಿ ನಾಡೆ ಕರುಣಂ ತನಗಾಗಿರೇ ಕೊಂತಿ ಚಿಂತಿಯಂ. ಇದು ನೋಡಿ ಕುಂತಿಗೆ ಚಿಂತೆ ಆಯಿತು ಅಂತ. ಹೀಗೆ ಎಲ್ಲಿಯೂ ಆತ ಮಾರ್ಗೀಯ ಪದಗಳನ್ನು ತರದೆ ಕೇವಲ ದೇಶೀಯ ಪದಗಳ ಮೂಲಕವಾಗಿ ಒಂದು ಚಿತ್ರವನ್ನು ಕೊಡುವುದನ್ನು ನಾವಿಲ್ಲಿ ನೋಡ್ತೀವಿ. ದೇಶಿಗೆ ಇನ್ನೊಂದು ಪದ್ಯವನ್ನು ಓದ್ತಾ ಇದ್ದೀನಿ. ಭೀಷ್ಮರ ವೀರಪಟ್ಟ ಸಂದರ್ಭ. ಭೀಷ್ಮರಿ ವೀರಪಟ್ಟ ಕಟ್ಟುವಾಗ ಕರ್ಣ ಎದುರಿಸ್ತಾನೆ. ಅವ್ರಿಗೆ ಕಟ್ಟಬೇಡ, ಅಜ್ಜದಾನೆ, ಮೊಮ್ಮಕ್ಕಳ ಮೇಲೆ ಪ್ರೀತಿಯಿಂದ ಆತ ಯುದ್ಧ ಆಡುವುದಿಲ್ಲ. ಅದಕ್ಕಾಗಿ ಇಲ್ಲಿ ಕಟ್ಟಿದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ, ಪಿಡಿದ ಬಿಲ್ಲೆ ದಂಟಿಂಗೆನೆ ಕಣ್ಣಿಗೆಟ್ಟ ಮುದಿಪಂಗೆ, ಬಗೆವರ ನಿಟ್ಟೆಲ್ವ ಮುರಿವಡೆ ಎನಗೆ ಪಟ್ಟಂಗಟ್ಟ. ವೈರಿಗಳ ಬೆನ್ನೆಲ್ಲ ಮುರಿಬೇಕಾದ್ರೆ ನನಗೆ ಪಟ್ಟ ಕಟ್ಟು ಅಂತ ಅಂದು ಕೂಡಲೇ, ಕಣ್ಣಿಗೆಟ್ಟ ಮುದುಪ ಅಂತ ಭೀಷ್ಮರಿಗೆ ಅಂದು ಕೂಡಲೇ ದ್ರೋಣ ಎದ್ದಿರ್ತಾನೆ. ನಾಲಗೆ ಕುಲಮಂ ತುಬ್ಬೋಲ್ ನೀನು ಕೆಡೆ ನುಡಿದೈ ಅಂತ. ಹೋಗೋ ಕೀಳು ಕೊಂದವನೇ, ಕೀಳು ಭಾಷೆ ಆಡಿಬಿಟ್ಟು ಹೋಗು ಅಂತಿದೆ. ಕೀಳು ಕೊಂದವನ ಭಾಷೆ ಕೀಳು ಅಂತಂದ ಅಂದ ಕೂಡಲೇ ಕುಲಮನೆ ಮುನ್ನ ಮುಗ್ಗಡಿಪಿರಿಯಂಗಳ ಕರ್ಣ ಆಡು ಮಾತು. ಕುಲಮನೆ ಮುನ್ನ ಮುಗ್ಗಡಿಪಿರಿಯಂಗಳ ನಿಮ್ಮ ಕುಲಂಗಳು ಆಂತು ಮಾರ್ಮಲೆವರಂ ಅಟ್ಟಿತ್ತೆಂಬುವೆ. ಕುಲಂ ಕುಲಮಲ್ತು ಛಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನಂ ಒಂದೇ ಕುಲಂ. ಕುಲಮನೆ ಮುನ್ನ ಮುಗ್ಗಡಿಪಿರಿಯಂಗಳ ನಿಮ್ಮ ಕುಲಂ ಆಂತು ಮಾರ್ಮಲೆವರಂ ಅಟ್ಟಿ ತುಂಬುವೆ. ಕುಲಂ ಕುಲಮಲ್ತು ಛಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಭಿಮಾನಂ ಒಂದೇ ಕುಲಂ. ಬಗೆವಾಗಳ್ ಈಗಳ್ ಈ ಕಲಹದೊಳ್ ಅಣ್ಣ ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುವಂ. ನೋಡ್ರೋ, ಇಷ್ಟಾಗ ಅದರ ಪರಿಣಾಮ ಗೊತ್ತಾಗ್ತದೆ ನಿಮಗೆ. ಬಗೆವಾಗಳ್ ಈಗಳ್ ಈ ಕಲಹದೊಳ್ ಅಣ್ಣ ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುವು. ಇನ್ನು ಒಂದು ಸ್ವಯಂ ಪ್ರಭೆ ಮತ್ತು ಲಲಿತಾಂಗರಿಗೆ ಸಂಬಂಧಪಟ್ಟದ್ದು. ಲಲಿತಾಂಗ ನಿಧನರಾದ ಬಳಿಕ ಅವನ ಹೆಂಡತಿ ಸ್ವಯಂ ಪ್ರಭೆ ವಿಧವೆ ಆದ. ಆ ವಿಧವೆ ಹ್ಯಾಕೆ ಕಾಣ್ತಿದ್ಲು ಅನ್ನೋದು ಪಂಪ ಆದಿಪುರಾಣ ಹೇಳ್ತಾನೆ. ಅಲಕಂ ಮಂದಾರ ಶೂನ್ಯಂ ಕದಪು ಮಕರಿಕಾಪತ್ರ ಶೂನ್ಯಂ ಲಲಾಟಂ ತಿಲಕಾಲಂಕಾರ ಶೂನ್ಯಂ ಘನಕುಚಯುಗಳಂ ಹಾರ ಶೂನ್ಯಂ ನಿತಂಬಂ ಕಲ ಕಾಂಚೀರಾಮ ಶೂನ್ಯಂ ಚರಣಯುಗಳಮುಂ ನೂಪುರಾಣಾಪ ಶೂನ್ಯಂ ಲಲಿತಾಂಗಂ ಪೋದಡೆ ಆಯಿತು ಆಕೆಗೆ ದಿವಂ ಅನಿತು ನಿರ್ಜನ ಆರಣ್ಯ ಶೂನ್ಯಂ. ಈ ಪದ್ಯದೊಳಗೆ ಕವಿ 7 ಸಲ ಶೂನ್ಯ ಪದ ಬಳಸ್ಯಾನೆ. ಶೂನ್ಯಂ 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 ಅನ್ನೋದ್ರಿಂದ ಒಟ್ಟು ಆಕೆಯ ಬದುಕ ಶೂನ್ಯ ಆಯಿತು ಅನ್ನುವಂಥ ಒಂದು ಕಲ್ಪನೆ ಬರುವ ರೀತಿಯೊಳಗೆ ಆತ ಇಲ್ಲಿ ಪದ ಪ್ರಯೋಗ ಮಾಡಿದ್ದಾರೆ. ಕೊನೆಯದಾಗಿ ಇನ್ನೊಂದು ರಗಳೆ ಬಳಸಿದ ಕವಿಗಳು. ಕುರುಜಾಂಗಣ ನಾಡಿನ ರಾಜಧಾನಿಯಾದ ಹಸ್ತಿನಾವತಿ ವರ್ಣನೆ ಪಾಂಡವರು ಬಂದ ಕೂಡಲೇ ಕವಿ ಅದನ್ನು ಈ ರೀತಿ ವರ್ಣಿಸ್ತಾರೆ. ಇದು ರಗಳೆ ಫಾರ್ಮ್ನಲ್ಲಿದೆ. ಅದರ ಪರವಳಲ ವಿಶಾಲ ಕನಕ ಕೃತಕ ಗಿರಿಗಳಿಂ ಫಳ ಪ್ರಕೀರ್ಣ ತರುಗಳಿಂ. ಅದರ ಪರವಳಲ ವಿಶಾಲ ಕನಕ ಕೃತಕ ಗಿರಿಗಳಿಂ ಫಳ ಪ್ರಕೀರ್ಣ ತರುಗಳಿಂ. ನನಯ ಕೊನೆಯ ತಳಿರ ಮುಗುಳ ವನಲ ತಾನಿ ಕುಂಜದಿಂ ಪ್ರಸೂನ ರಜದ ಪುಂಜದಿಂ. ಗಗನ ತಳಮೆ ಪರಿದು ಬೆಳೆದು ಎನಿಪ ಭೌತ ಟಾಕದಿಂ ಕುಕಿಲ್ವ ನಲಿಯುವ ಕೋಕದಿಂ. ಸುರಿವ ಸುರಯಿ ಅರಲ ಮಗುಳಿಗೆ ಮೊಗಸಿದ ಅಳಿಕುಳಂಗಳಿಂ ತ್ವದಲ್ವ ಶಿಶುಸು ಕಂಗಳಿಂ. ತೆಗೆಯ ಬೀರ ರವದ ಮೇಲೆ ಪರಿವ ಮದಗ ಜಂಗಳಿಂ ಚಳತ್ತು ರಂಗ ಮಂಗಳಿಂ.
ಲವಣ ಜಲಫಿ ಬಳಸಿದಂತೆ ಬಳಸಿದ ಅಗಳ ನೀಳದಿಂ ಉದಗ್ರ ಕನಕ ಶಾಳದಿಂ ಒಳಗೆ ಕುಲನ ಗಂಗಳೆರಿಪ ದೇವಕುಲದ ಭೋಗದಿಂ ಸರಾಗ ಮಾದ ರಾಗದಿಂ ದಿನಮನೇಳಿ ಪಂತು ಬಿಳಿರುವ ವಿವಿಧ ಕೇತನಂಗಳಿಂ ಸದಾನಿಕೇತನಂಗಳಿಂ ಧನದ ಭವನ ಬೆರಿಪ ಶಿರಿಯ ಬಚ್ಚರಾಪಣಂಗಳಿಂ ಪದೊಳದ ಕಾವಣಂಗಳಿಂ ವಿಠಜನಕ್ಕೆ ತೊಡರುವ ಚಾರಿ ಎನಿಪ ಸೂಳೆ ಗೇರಿயும் ವಿದಗ್ಧ ಹೃದಯ ಹಾರಿயும் ಸುರತ ಸುಖದ ಬಳ್ಳವಳ್ಳಿ ಎನಿಪ ಬಳ್ಳಿ ಮಾಡದಿಂ ಮಹಾವಿನೋದ ನೀಡದಿಂ ಕನಕಶೈಲ ಬೆನಿಸಿನಗಳದ ಭೂಮಿಪಾಲ ಭವನದಿಂ ಸಮಸ್ತ ವಸ್ತು ಭುವನದಿಂ ಎಂದು ಆತ ಕುರ್ಜಾಂಗಣ ನಾಡಿನ ವರ್ಣನೆ ಮಾಡ್ತಾನೆ. ಒಂದು ಪ್ಯಾರ ಗದ್ದೆ ಆಗಿರ್ತದೆ ಒಟ್ಟಾರದಿಂದ. ಈ ಜಂಬುದ್ವೀಪದ ದಕ್ಷಿಣ ಭರತ ಕ್ಷೇತ್ರದೊಳ್ ವತ್ಸೆ ಎಂಬುದು ನಾಡು. ಈ ಜಂಬುದ್ವೀಪದ ದಕ್ಷಿಣ ಭರತ ಕ್ಷೇತ್ರದೊಳ್ ವತ್ಸೆ ಎಂಬುದು ನಾಡು. ಅಲ್ಲಿ ಕೌಶಂಬಿ ಎಂಬುದು ಪೊಳಲ್. ನೋಡಿ, ಕ್ರಿಯಾಪದ ಇಲ್ಲ, ಕನ್ನಡಕ್ಕೆ ಕ್ರಿಯಾಪದ ಇಲ್ಲ ಅನ್ನೋದು ಒಂದು ವಾದದೆ. ಈ ಜಂಬೂದ್ವೀಪದ ದಕ್ಷಿಣ ಭರತ ಕ್ಷೇತ್ರದೊಳ್ ವತ್ಸೆ ಎಂಬುದು ನಾಡು, ಅಲ್ಲಿ ಕೌಶಂಬಿ ಎಂಬುದು ಪೊಳಲ್. ಅದನಾಳುವಂ ಅತಿಬಳನೆಂಬಂ ಅರಸಂ. ಆತನ ಮಹಾದೇವಿ ಮನೋಹರಿ ಎಂಬಳ್ ಹೆಸರಿಗೆ ತಕ್ಕಂತೆ ನೋಡಿದವರಿಗೆ ಎಲ್ಲಮ್ಮೂ ಸೊಗೈಸುವಳು. ಸತ್ಯ ಶೌಚ ಆಚಾರ ಶೀಲಂಗಳಿಂ ಕೂಡಿದಳು. ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಳಾಸ ವಿಭ್ರಮಗಳಂ ಒಡೆಯಲ್. ಅಂಥವರ್ಗಳ್ ಇಷ್ಟ ವಿಷಯ ಕಾಮಭೋಗಗಳಂ ಅನುಭವಿಸುತ್ತಾ ಇರೇ. ಮತ್ತೆ ಆತನ ಆ ಅರಸನ ಮಂತ್ರಿ ಸೋಮಶರ್ಮನೆಂಬಂ, ಆತನ ಭಾರ್ಯೆ ಕಾಶ್ಯಪಿ ಎಂಬಳು. ಆ இருவர்க்கம் மக்கள் அக்னிபூதியும் வாயுபூதியும் ಎಂಬರು. அவர்கள் தாய் ತಂದೆಯ ಕಲ್ಪಿಯಂ ಗೆಯ್ಯದೆ ವೇದಂ ಮೊದಲಾಗೊಡೆಯ ಶಾಸ್ತ್ರಗಳಂ ಓದದೆ ತಂದೆಯ ಪಡೆದ ಕಸವರಮಂ ಬಿಯಂಗೆಯ್ಯುತ್ತಂ ಸಪ್ತ ವ್ಯಸನಾಭಿಭೂತರಾಗಿ ನೆಗಳುತ್ತಂ ಇರೆ. ಹೀಗೆ ಕ್ರಿಯಾಪದರಹಿತವಾಗಿ ಪುಟಗಟ್ಟಲೆ ಆತ ಗದ್ಯವನ್ನು ಮುನ್ನಡೆಸೋದು ನಾವಿಲ್ಲಿ ನೋಡ್ಬೋದು. ಈ ರೀತಿ ಹಳಗನ್ನಡದಲ್ಲಿ ಕಂದ ಪದ್ಯಗಳು, ಅಕ್ಷರವೃತ್ತಗಳು, ರಗಳೆ, ಗದ್ಯ ಇವನ್ನೆಲ್ಲ ಕವಿ ಬಳಸಿದ್ದಾರೆ. ಈಗ ಸ್ವಾಮಿರಾವ್ ಹೇಳಿದರು, ವಿದ್ಯಾರ್ಥಿಗಳಿಗೆ ಹಳಗನ್ನಡ ಬೇಡಾಗ್ಯದಂತೆ. ಯಾಕಂದರೆ ಆ ಪ್ರಾಧ್ಯಾಪಕರ ನಾವೇ ಹಳಗನ್ನಡ ರುಚಿ ಅವ್ರಿಗೆ ತೋರಿಸ್ಕೊಟ್ಟಿಲ್ಲ. ನಾವು ಅವ್ರಿಗೆ ಅದರ ರುಚಿ ತೋರಿಸಿಕೊಟ್ರೆ ವಿದ್ಯಾರ್ಥಿಗಳು ನಿಜವಾಗಿಯೂ ಹಳಗನ್ನಡವನ್ನು ಪ್ರೀತಿ ಮಾಡ್ತಾರೆ ಮತ್ತು ಹಳೆಗನ್ನಡ ಪುನರುಜ್ಜೀವನಗೊಳ್ಳುತ್ತದೆ. ಅದಕ್ಕಾಗಿ ಪ್ರಾಧ್ಯಾಪಕರಾದಂಥವರು ಹಳೆಗನ್ನಡ ಸ್ವಲ್ಪ ಪ್ರಯತ್ನಪಟ್ಟು ಓದಬೇಕು. ಓದಿ ಅದರ ಸರಿಯಾದ ಸೊಬಗನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರೆ ಮತ್ತೆ ಆ ಪರಂಪರೆ ಮುಂದುವರಿತದೆ. ಅದು ಮುಂದುವರಿಯಲೆಂದು ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರೂ ಹೌದೆಂಬುದು ಪ್ರಮಾಣವನ್ನು ಕಾಣಿರೋ ಸಮಾಜದೊಳಗೆ ಕೆಲವು ಜನರು ಹೌದು ನೀವು ಮಾಡೋದು ಬರೋಬರಿ. ಎಲ್ಲರೂ ಹೌದೆಂಬುದು ಪ್ರಮಾಣವನ್ನು ಕಾಣಿರೋ, ಎಲ್ಲರೂ ಅಲ್ಲ ಎಂಬುದು ಪ್ರಮಾಣವನ್ನು ಕಾಣಿರೋ. ಹೌದೆಂಬುದನ್ನು ಅಲ್ಲವೆಂಬುದನ್ನು ಎನ್ನ ಮನೋಮುಕ್ತಿ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ನೀನೇ ಬಲ್ಲೆ ಅಂತ. ಯಾವುದು ಹೌದು ಯಾವುದು ಅಲ್ಲ ಅಂತನ್ನೋದು ನನ್ನ ಮನಸ್ಸಿಗೆ ಗೊತ್ತಾಗ್ತದೆ, ನನ್ನ ಅಂತರಂಗ ಗೊತ್ತು. ಇದು ಒಂದು ಸಂಶೋಧನೆಗೆ ಬರೆದಂತಹ ಒಂದು ವ್ಯಾಖ್ಯಾನ ಅಂತ ನಾನು ಭಾವಿಸುತ್ತೇನೆ. ಯಾವಾಗ ಅಂತಃಸಾಕ್ಷಿ ನಾಶ ಆಗ್ತದೆ ಮನುಷ್ಯಂದು, ಆ ಮನುಷ್ಯನೇ ಅಲ್ಲ ಅವಸ್ಥೆ. ಹೌದೆಂಬುದನ್ನು ಅಲ್ಲವೆಂಬುದನ್ನು ಎನ್ನ ಮನೋಮೂರ್ತಿ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವಿಗೆ ನೀನೇ ಬಲ್ಲೆ. ನಮ್ಮ ಮನೋಮೂರ್ತಿ ದೇವರದಾದಲ್ಲ, ದೈವಿಕತೆ ಅದಲ್ಲ. ಅದನ್ನು
ಅಂತಃಸಾಕ್ಷಿಯನ್ನು, ಆತ್ಮಸಾಕ್ಷಿಯನ್ನು ನಾವೆಂದು ನಾಶ ಮಾಡಿಕೊಳ್ತೀವಿ ಅಂದು ನಾವು ಮನುಷ್ಯರಾಗಿರುವುದಿಲ್ಲ. ಅದರಲ್ಲಿಯೂ ಒಬ್ಬ ಸತ್ಯವನ್ನು ಹುಡುಕಬೇಕು, ಸತ್ಯವನ್ನು ಸಮಾಜದ ಮುಂದೆ ಮಂಡಿಸಬೇಕು ಅನ್ನುವ ಸಂಶೋಧಕನಿಗೆ ಅಂತಃಸಾಕ್ಷಿ ಬಹಳ ಅವಶ್ಯತೆ, ಪ್ರಾಮಾಣಿಕತೆ ಬಹಳ ಅವಶ್ಯತೆ. ಆತ್ಮನಾಶ ಅದಲ್ಲ, ಆತ್ಮ ನಾಶ ಮಾಡಿಕೊಂಡ ವ್ಯಕ್ತಿಯಿಂದ ಯಾವುದೇ ದೊಡ್ಡ ಕೆಲಸ ಆಗುವುದಿಲ್ಲ. ಅಂತಃಸಾಕ್ಷಿ ನಾಶ ಮಾಡಬೇಕು ಯಾವುದೋ ದೊಡ್ಡ ಕೆಲಸ ಆಗುವುದಿಲ್ಲ. ಆತ್ಮಸತ್ವಗುಣ ಹಾನಿಯ ಸೂಚಿಸದೆ ವಿನಾಶಮಂತೆ ನಾಗಚಂದ್ರ ಹೇಳ್ತಾನೆ. ರಾವಣ ಸೀತೆಯನ್ನು ನೋಡಿದಾಗ ಆಕೆ ಮೋಹಗೊಳ್ತಾನೆ, ಆ ತಟ್ಟೆಯ ಮಾತು ಹೇಳ್ತಾನೆ. ಆತ್ಮಸತ್ವ ಇವತ್ತಿನ ರಾವಣ ಆತ್ಮಸತ್ವ ನಾಶ ಆಯಿತು ಇವತ್ತು. ಯಾಕಂದರೆ ಜೈನ ರಾಮಾಯಣದು, ಜೈನ ರಾಮಾಯಣದೊಳಗೆ ರಾವಣ ಆತ ಒಬ್ಬ ಋಷಿ ಹತ್ರ ಹೋಗ್ತಾನೆ, ಮುನಿ ಹತ್ರ ಹೋಗ್ತಾನೆ. ಹೋಗಿ ತಾನೇ ಒಂದು ವ್ರತಕ್ಕೆ ನನಗೆ ವ್ರತ ಕೊಡ್ರಿ, ಅದನ್ನು ಪಾಲಿಸ್ಬೇಕಾದ್ರೆ ಮನುಷ್ಯನಿಗೆ ವ್ರತ ಬೇಕು, ನನಗೊಂದು ವ್ರತ ಕೇಳ್ತಾನೆ. ಆಗ ಆ ಮುನಿ ಹೇಳ್ತಾನೆ, ನೀ ಯಾವ ವ್ರತ ಬೇಕಂತ ಹೇಳ್ತಾನೆ. ಆಗ ರಾವಣ ಪರನಾರಿ ನನ್ನ ಮಾತೆಯಂತೆ ಕಾಣುವ ಒಂದು ವ್ರತ ಕೊಡ್ತಾನಂತ ಹೇಳ್ತಾನೆ. ಇಂತಹ ವ್ರತವನ್ನು ಬಯಸಿ ತೆಗೆದುಕೊಂಡಿದ್ದ ರಾವಣ ಆ ಪರನಾರಿಯನ್ನು ಮಾತೆಯಂತೆ ಕಾಣುವ ಒಂದು ವ್ರತವನ್ನು ತೆಗೆದುಕೊಂಡಂಥ, ತಾನಾಗಿಯೇ ಇಚ್ಛೆ ವ್ಯಕ್ತಪಡಿಸಿ ತೆಗೆದುಕೊಂಡಂತಹ ವ್ರತ ತೆಗೆದುಕೊಂಡಂಥ ಮನುಷ್ಯ ಪರನಾರಿಗೆ ಮೋಹಗೊಂಡು ಹೋಗ್ಬಿಡ್ತಾನೆ. ಆಗ ಕವಿ ಹೇಳ್ತಾನೆ, ಆತ್ಮಸತ್ವಗುಣ ಹಾನಿಯ ಸೂಚಿಸದೆ ವಿನಾಶಮ. ಆತ್ಮಸತ್ವ ಎಂದು ಹಾಳಾಗ್ತದೆ ಅವತ್ತೇ ಅವ ನಾಶ, ಅವ ಹಾಳಾಗಿರಂಥದ್ದು. ಒಬ್ಬ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ಬಾಳಬೇಕು ಅನ್ನುವ, ತಕ್ಕಮಟ್ಟಿಗೆ ಸತ್ಯವನ್ನೇ ಬಾಳಬೇಕು ಅನ್ನುವ ಒಬ್ಬ ಸಂಶೋಧಕ ಆತ್ಮ ನಾಶ ಮಾಡಿಕೊಳ್ಬಾರ್ದು. ಅದನ್ನು ವಿವರಿಸುವ ರೀತಿಯೊಳಗೆ ತೋಟದ ಸಿದ್ಧಲಿಂಗೇತಿಗಳು ಈ ವಚನವನ್ನು ಬರೆದಿದ್ದಾರೆ. ಭಾಳ ನನ್ನ ಭಾಷಣಕ್ಕೆ ಒಂದು ಪೀಠಿಕೆ ಅನ್ನೋ ರೀತಿಯೊಳಗೆ ಆ ವಚನವನ್ನು ಅವರು ಹಾಡಿದರು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಶೋಧ ಅಂದರೆ ಕಲಾನಿಕಾಯ ಮತ್ತು ಸಮಾಜ ವಿಜ್ಞಾನ ನಿಕಾಯದ ಶೋಧದಲ್ಲ. ನಾನು ವಿಜ್ಞಾನದ ಶೋಧ ಬಗ್ಗೆ ಮಾತಾಡೋದಿಲ್ಲ. ವಿಜ್ಞಾನದ ಶೋಧ ಬೇರೆ, ಕಲಾನಿಕಾಯ ಮತ್ತು ಸಮಾಜ ವಿಜ್ಞಾನ ನಿಕಾಯದ ಶೋಧ ಬೇರೆ. ಅದನ್ನು ನಾನು ಬೇರೆ ಬೇರೆ ಶಬ್ದಗಳಿಂದ ಕರೆದಿದ್ದೇನೆ. ಈಗ ನಾನು ಮುಖ್ಯವಾಗಿ ನಮ್ಮ ಸಂಶೋಧನೆ ಅಂದರೆ ಕಲಾನಿಕಾಯದ ಸಂಶೋಧನೆಯ ಬಗ್ಗೆ ಹೇಳೋದಾದರೆ, ಸ್ಥೂಲವಾಗಿ ನಮ್ಮ ಸಂಶೋಧನೆ ಅದು ಗತಕಾಲದ ಶೋಧವಾಗಿದೆ. ಗತಕಾಲದ ಶೋಧವಾಗಿದೆ. ವಿಜ್ಞಾನಿಗಳು ಆವಿಷ್ಕಾರ ಮಾಡ್ತಾರೆ, ಅದು ಹೊಸದು ಆವಿಷ್ಕಾರ ಮಾಡ್ತಾರೆ. ಅವರು ನಾವು ಇದ್ದದ್ದು ಕಳೆದು ಹೋಗಿರ್ತದಲ್ಲ, ಅದು ಅಸ್ಪಷ್ಟ ಆಗಿರ್ತದಲ್ಲ, ಅದನ್ನು ಸ್ಪಷ್ಟ ಮಾಡ್ತಾರೆ. ನಮ್ಮದು ಅನ್ವೇಷಣೆ, ಅವ್ರದ್ದು ಆವಿಷ್ಕಾರ. ನಮ್ಮದು ಅನ್ವೇಷಣೆ, ಅವ್ರದ್ದು ಆವಿಷ್ಕಾರ. ಈಗ ನಾನು ಅನ್ವೇಷಣೆಗೆ ಸೀಮಿತವಾಗಿ ಮಾತಾಡಬೇಕಾಗ್ತದೆ. ಈಗ ಅನ್ವೇಷಣಾತ್ಮಕ ಸಂಶೋಧನೆಯೊಳಗೆ ಕಳೆದದನ್ನು ಹುಡುಕೋದು ಮತ್ತು ಅಸ್ಪಷ್ಟವಾಗಿರೋದನ್ನು ಸ್ಪಷ್ಟಪಡಿಸುವುದು ಸಂಶೋಧಕನ ಜವಾಬ್ದಾರಿಯಾಗಿರ್ತದೆ. ಅಂದರೆ ಪ್ರಾಚೀನ ಅಥವಾ ಗತಕಾಲದ ವಿಷಯಗಳು ತಾನಾಗಿಯೇ ಮುಚ್ಚಿ ಹೋಗಿರ್ತಾವೆ. ಕೆಲವು ಸಲ ಸ್ವಾರ್ಥಿಗಳು ಮುಚ್ಚಿ ಹಾಕಿರ್ತಾರೆ ಮತ್ತು ಮುಚ್ಚಿ ಹಾಕಿ ಅದ್ರ ಮೇಲೆ ತಮ್ಮದೇ ಒಂದು ತಮಗೆ ಅನುಕೂಲವಾಗುವ ಒಂದು ಇತಿಹಾಸವನ್ನು ಪ್ರಚಾರಕ್ಕೆ ಬಿಟ್ಟಿರ್ತಾರೆ. ಹೀಗಾಗಿ ಸತ್ಯ ಅದು ಮರೆಯಾಗಿರ್ತದೆ. ಹೀಗೆ ಮುಚ್ಚಿ ಹೋಗಿರುವಂತಹ ಸತ್ಯವನ್ನು ಅನಾವರಣಗೊಳಿಸುವುದೇ ಸಾಹಿತ್ಯ ಒಂದು ಜವಾಬ್ದಾರಿಯಾಗಿರ್ತದೆ. ಅಂದರೆ ಈ ಅನಾವರಣ ಮಾಡುವ ಸಂದರ್ಭದೊಳಗೆ ಆತ ವಸ್ತುವನ್ನು ಅನಾವರಣಗೊಳಿಸಬಹುದು
ಘಟನೆಯನ್ನು ಅನಾವರಣಗೊಳಿಸಬಹುದು ಅಥವಾ ಸಂಪ್ರದಾಯವನ್ನು ಅನಾವರಣಗೊಳಿಸಬಹುದು. ನಮ್ಮಲ್ಲಿ ಕೆಲವು ಸಂಪ್ರದಾಯಗಳು ಇರ್ತಾವೆ, ಈ ಮಾಸ್ತಿ ಪದ್ಧತಿ ಇವೆಲ್ಲ ಮಾಸತ್ತಿದ್ದು ಸಂಪ್ರದಾಯವನ್ನು ಅನಾವರಣಗೊಳಿಸ್ಬೋದು. ಅಥವಾ ವಿಚಾರಗಳನ್ನು ಯಾವುದೋ ಒಂದು ದೊಡ್ಡ ವಿಚಾರ ಕಳೆದು ಹೋಗಿರ್ತದೆ, ಆ ವಿಚಾರಕ್ಕೆ ಸರಿಯಾಗಿ ಅರ್ಥ ಹೇಳಲು ಸಾಧ್ಯ ಆಗುವುದಿಲ್ಲ, ಶಬ್ದ ಉಳಿದಿರ್ತದೆ, ಅದಕ್ಕೆ ಸರಿಯಾದ ಅರ್ಥ ಹೇಳಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಲಿಂಗಾಯತ ಸಮಾಜದೊಳಗೆ ಗುರು ಮತ್ತು ಜಂಗಮ ಎರಡು ಒಂದೇ. ಇವತ್ತು ಗುರುಗಳಂದರೆ ಜಂಗಮರು, ಜಂಗಮ ಅಂದರೆ ಗುರುಗಳು. ಆದರೆ ಗುರು, ಲಿಂಗ, ಜಂಗಮ ಅಂತ ಮೂರು ಶಬ್ದಗಳು ಬೇರೆ ಅದಾವೆ, ಕಾನ್ಸೆಪ್ಟೇ ಬೇರೆ ಅದಾವೆ. ಗುರುವಿಗೂ ಮತ್ತು ಜಂಗಮಕ್ಕೆ ಏನು ವ್ಯತ್ಯಾಸ? ಇದು ಬಹಳ ವಿಚಾರ ಮಾಡಬೇಕಾದಂಥ ಅಂಶ. ಹೀಗಾಗಿ ವಸ್ತು ಶೋಧ ಇರ್ತದೆ, ಘಟನೆ ಶೋಧ ಇರ್ತದೆ, ಸಂಪ್ರದಾಯ ಶೋಧ ಇರ್ತದೆ, ವಿಚಾರ ಶೋಧ ಇರ್ತದೆ. ನಂದಿಷ್ಟು ವಿಚಾರ ಶೋಧ ಭಾಳ ಮುಖ್ಯವಾದದ್ದು ಅಂತ. ವಸ್ತು ಶೋಧ ಏನು, ಎಲ್ಲ ಒಂದು ವಸ್ತು ಹುಡುಕ್ತಾರೆ, ಸಿಗ್ತದೆ. ಒಂದು ಘಟನೆ, ಅದಕ್ಕೇನಾದ್ರು ಆಕರ ಸಾಮಗ್ರಿ ಸಿಕ್ಕಾಗ ಒಂದು ಘಟನೆ ಏನಾಯಿತು, ಸರಿ ಸ್ವರೂಪ ಏನು ಹೇಳಬಹುದು, ಸಂಪ್ರದಾಯವನ್ನು ಹೇಳ್ಬೋದು. ಆದರೆ ವಿಚಾರ ಶೋಧದಲ್ಲಿ ಇದು ಭಾಳ ಮುಖ್ಯವಾದದ್ದು. ಮೊನ್ನೆ ನನಗೆ ವಚನದ ಒಂದು ವಾಕ್ಯ ಹಿಡಿದುಬಿಡ್ತು. ಎಷ್ಟೋ ಸಲ ಅದು ಓದಿನಿ, ನಾನು ಭಯೊಳಗದ ವಚನದ ಸಾಲು ಅದು ದಿಟ್ಟಿಸಿ ನೋಡಿದಾಗ ಆ ಸಾಲು ಹಿಡಿದುಬಿಡ್ತು. ನಾನು ಉತ್ತರ ಕೊಟ್ಟು ಮುಂದೆ ಹೋಗುವಂಥ ಸಾಲು. ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಒಂದು ವಾಕ್ಯ ಬರ್ತದೆ. ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ. ನಾವೀಗ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಕ್ಲಾಸ್ನಾಗ ಹೇಳಿರ್ತೀವಿ, ಅವ್ರ ಮಕ್ಕಳಿಗೆ ಕೇಳಿರ್ತಾರೆ, ಮುಗೀತು ಅಷ್ಟಕ್ಕೆ. ಆದ್ರೆ ಭಕ್ತ ಬೇರೆ, ಶರಣ ಬೇರೆ ಅಂತ ಅರ್ಥ ಐತಿ. ಇದು ವಿಚಾರ. ಭಕ್ತ ಅಂದರೆ ಯಾರು, ಶರಣ ಅಂದರೆ ಯಾರು? ಭಕ್ತ ಲಕ್ಷಕ್ಕೊಬ್ಬ ಸಿಗ್ಬಹುದು, ಶರಣ ಕೋಟಿಗೊಬ್ಬ ಸಿಗೋದು ಭಾಳ ಕಠಿಣ ಅಂತ. ಭಕ್ತ ಆಗೋದಕ್ಕಿಂತ ಶರಣ ಆಗೋದು ಭಾಳ ಕಠಿಣ ಅಂತ ಅರ್ಥ. ಹಾಗಾದ ಭಕ್ತ ಅಂದ್ರೇನು, ಶರಣ ಅಂದ್ರೇನು, ಇದು ಬಹಳ ಸರಳವಾಗಿ ನಾವು ಓದಿ ಆ ವಚನ ಹೇಳಿ ಹೋಗ್ಬಿಡ್ತೀವಿ. ಆದ್ರೆ ಒಂದು ಕ್ಷಣ ಅದು ನಮಗೆ ಎದುರಾಗಿ ನಿಂತಂದ್ರೆ ಅದು ಉತ್ತರ ಹೇಳಾದ್ರೆ ಹೋಗಕ್ಕೆ ಆಗುವುದಿಲ್ಲ, ಹುಡುಕಾಗಬೇಕು. ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ನನಗೆ ಅನಿಸ್ತದೆ ಬಸವಣ್ಣನ ಭಕ್ತಿ ಭಂಡಾರಿ ಅಂತ ಭಕ್ತ ಅಂತ ಕರಿತೀವಿ ನಾವು. ಆದರೆ ಅವನ ಭಕ್ತ ಅಂತ ಇಟ್ಟರೆ ಅವನ ಅಪೂರ್ಣ ವ್ಯಾಖ್ಯಾನ ಮಾಡಿದಂತೆ ಆಗ್ತದೆ. ಅವನ ಶರಣ, ಕೋಟಿಗೊಬ್ಬ ಶರಣ. ಅಂದರೆ ಈ ಷಷ್ಠದೊಳಗೆ ಭಕ್ತ, ಮಹಿಷ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ 6 ಸ್ಥಳ ಅದಾವೆ. ಪ್ರಾಣಿಗೆ ಸ್ಥಳಕ್ಕೆ ಬಂದುವರೆಗೂ ನಾವು ಭಕ್ತವ. ಶರಣ ಐಕ್ಯಕ್ಕೆ ಬರ್ತಾನಲ್ಲ, ಅಲ್ಲಿ ಆತ ವಿಸ್ತಾರಕ್ಕೆ ಹೋಗ್ತಾನೆ. ಭಕ್ತ ವ್ಯಕ್ತಿವಾದಿ, ಭಕ್ತ ವ್ಯಕ್ತಿವಾದಿ, ಆತ್ಮೋದ್ಧಾರ ಮಾಡ್ಕೊಳ್ಳೋ ಅಷ್ಟೇ ಭಕ್ತ. ತನ್ನ ಆತ್ಮೋದ್ಧಾರ ಮಾಡ್ಕೊಳ್ಳೋ ಭಕ್ತ. ಶರಣನಲ್ಲ, ಆತ್ಮೋದ್ಧಾರ ಮಾಡಿಕೊಂಡು ಸಮಾಜೋದ್ಧಾರಕ್ಕೆ ವಿಸ್ತಾರಗೊಳ್ಳೋ ಅವ ಶರಣ. ನನಗೆ ಎಷ್ಟೋ ಸಲ ಅನಿಸದೆ, ಅರವಿಂದ್ ಘೋಷರು ಭಕ್ತರು, ಗಾಂಧಿ ಶರಣ ಅಂತ. ಪಾಂಡಿಚೇರಿಯೊಳಗೆ ಗವಿಯೊಳಗೆ ಕೂತು ಆತ್ಮೋದ್ಧಾರ ಮಾಡಿಕೊಂಡ್ರು, ಏನೋ ಒಳ್ಳೆ ಕೃತಿಗಳು ಬರೆದ್ರು, ತತ್ವಜ್ಞಾನ ಹೇಳಿದರು. ಅರವಿಂದ್ ಘೋಷರು ನನ್ನ ದೃಷ್ಟಿಯೊಳಗೆ ಭಕ್ತ. ಗಾಂಧೀಜಿ ಭಕ್ತ ಆಗಿ ಅಲ್ಲೇ ಕೂಡಲಿಲ್ಲ, ಅವ ಶರಣಾಗಿಟ್ಟ. ಇಂಥ ಕೆಲವು ವಿಚಾರಗಳನ್ನು ನಾವು ಮಾಡ್ತೀವಲ್ಲ, ಇವು ನಮ್ಮ ಸಮಾಜಕ್ಕೆ ಹೊಸ ದೃಷ್ಟಿಕೋನವನ್ನು ಕೊಡ್ತಾವೆ. ಹೀಗಾಗಿ ಯಾವುದೋ ಒಂದು ವಸ್ತು, ಒಂದು ದೇವಾಲಯ ಹುಡುಕ್ಯಾರ, ಒಂದು ಶಾಸ್ತ್ರ ಹುಡುಕ್ಯಾರ, ಅದೊಂದು ಸಂಪ್ರದಾಯ ಹುಡುಕ್ಯಾರ, ಅವು ಏನದು ಯಾರು ಅದು ಎಷ್ಟೋ ಸಲ ಪೇಪರ್ ಬರ್ತಾವಲ್ಲ, ಇದು ಇತಿಹಾಸ ವಿಭಾಗದ ಪ್ರಾಧ್ಯಾಪಕ ಒಂದು ಶಾಸ್ತ್ರ ಹುಡುಕಿದ್ದಾರೆ, ಅದು 2 ಫೂಟ್ ಅಗಲಿದೆ, 6 ಫೂಟ್ ಎತ್ತರದೆ, ಮೇಲೆ ಆಕಳ ಕರು ಇದೆ, ಅದರ ಅಭ್ಯಾಸ ಮಾಡಬೇಕು ಅಂತ ಮುಗಿತು. ಅದು ಓದಕ್ಕೆ ಬರೋದಿಲ್ಲ ಅವರಿಗೆ. ಇಂಥ ಒಂದು ಸಂದರ್ಭದೊಳಗೆ ವಿಚಾರ ಶೋಧದಲ್ಲ, ಇದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅನಿಸ್ತಾ ಇದೆ. ನಾನು ಭಕ್ತ ಮತ್ತು ಶರಣ ಬಗ್ಗೆ ಹೇಳ್ತಾ ಇರುವಾಗ ವಿವೇಕಾನಂದರ ಒಂದು ಘಟನೆ ನೆನಪಾಗ್ತದೆ. ವಿವೇಕಾನಂದರು ಯಾರೋ ಒಬ್ಬರು ಕರ್ಕೊಂಡು ಹೋಗ್ತಾರೆ, ಬರೀ ಇಲ್ಲ 20 ವರ್ಷದ ಗವ್ಯ ಕೂತಾನ, ತಪಸ್ಸು ಮಾಡ್ತಾನೆ, ಅವರು ಭೇಟಿ ಮಾಡಿಸ್ತೀವಿ ಬರ್ರಿ ಅಂತ. ವಿವೇಕಾನಂದ ಅವರು ಕೂಡ ಹೋದರು. ಹೋಗಿ ಆ ಗವಿಯೊಳಗೆ ನೋಡಿದಂತ ತಪಸ್ಸು ಕೂತಿರ್ತೀನಿ, ತಿರುಗಿ ಹೊರಗೆ ಬಂದ್ರಂತೆ. ಹೀಗೆ ಮುಂದೆ ಹೊರಬಿಟ್ರು. ವಿವೇಕಾನಂದ ಏನೂ ಮಾತಾಡಲಿಲ್ಲ.
ಅವನ ಗೆಳೆಯ ಯಾಕ್ರಿ ಅವ್ರ ಬಗ್ಗೆ ಏನೂ ಹೇಳಿಲ್ಲ, 20 ವರ್ಷ ಆಯ್ತು ರೀ ಕೂತಾರ್ರಿ ಅವ್ರು ಅಂತ ಹೇಳಿದ್ರು. ಆ ವಿವೇಕಾನಂದ ಹೇಳಿದಂಥ ಮಗು ಕಲ್ಲು ಬಿದ್ದಿದ್ದು ದೊಡ್ಡ ಬಂಡಿಗಲ್ಲ, ಇದು 2000 ವರ್ಷಕ್ಕೆ ಇಲ್ಲೇ ಬಿದ್ದು ಅಂತ ಹೇಳಿದ್ರು. ಸಮಾಜಕ್ಕೆ ಉಪಯೋಗ ಬರದೇ ಇದ್ದರೆ ನಿನ್ನ ತಪಸ್ಸು, ನಿನ್ನ ಆತ್ಮೋದ್ಧಾರ ಅದಕ್ಕೆ ಏನು ಬೆಲೆ ಅದ? ಸಮಾಜಕ್ಕೆ ಉಪಯೋಗ ಬರದೇ ಇದ್ದರೆ, ಪರಿಸರಕ್ಕೆ ಉಪಯೋಗ ಬರದೇ ಇದ್ದರೆ ನಿನ್ನ ತಪಸ್ಸು ಅದಕ್ಕೆ ಏನು ಬೆಲೆ ಅದ ಅದಕ್ಕೆ? ಹೀಗಾಗಿ ಭಕ್ತ ಅನ್ನುವ ವ್ಯಕ್ತಿ ಕೇಂದ್ರಿತ, ಶರಣ ಅನ್ನುವ ವ್ಯಕ್ತಿ ಕೇಂದ್ರಿತ ಆಗಿ ಆತ ಸಮಾಜ ಕೇಂದ್ರಿತ ಆಗುವಂಥ ಈ ಲಿಂಗಾಯತ ಸಿದ್ಧಾಂತದಲ್ಲ. ಇದು ಕೇವಲ ಭಕ್ತಿ ಕೇಂದ್ರಿತ ಅಲ್ಲ, ವ್ಯಕ್ತಿ ಕೇಂದ್ರಿತ ಅಲ್ಲಿದು. ನಮ್ಮ ಭಾರತೀಯ ಒಂದು ಪರಂಪರೆಯೊಳಗೆ ಸಾಮಾನ್ಯವಾಗಿ ನಾವು ವ್ಯಕ್ತಿ ಉದ್ಧಾರದ ಬಗ್ಗೆ ಮಾತಾಡ್ತೇವೆ. ನಾ ದೇವರಾಗಬೇಕು. ಆದ್ರೆ ಈ ಲಿಂಗಾಯತ ಸಿದ್ಧಾಂತದೊಳಗೆ ನೀನು ದೇವರಾಗಿ ನಿನ್ನ ಪರಿಸರವನ್ನು ದೇವರು ಮಾಡಬೇಕಂತ, ಶರಣ ಆಗಬೇಕು. ಇದು ಒಂದು ವಿಸ್ತಾರಕ್ಕೆ ಬಂದುಬಿಡ್ತದೆ. ಇಂಥ ವಿಚಾರಗಳ ಶೋಧದಲ್ಲ, ಇವು ಬಹಳ ಮುಖ್ಯವಾದಂತಹ ಸಂಶೋಧನೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಶೋಧ ಅಥವಾ ಸಂಶೋಧನೆ ನನ್ನ ದೃಷ್ಟಿಯೊಳಗೆ, ನನ್ನ ಸಂಶೋಧನೆ ಬಗ್ಗೆ ನಾನು ಪುಸ್ತಕ ಬರೆದಿದ್ದೇನೆ, ಅಲ್ಲಿ ಒಂದು ರೀತಿ ವರ್ಗೀಕರಣ ಮಾಡಿದ್ದೇನೆ ಸಂಶೋಧನೆಯನ್ನು. ಆದರೆ ನನಗೆ ಈಗ ಅನ್ನಿಸ್ತದೆ ಈ ರೀತಿ ವರ್ಗೀಕರಣ ಮಾಡೋದು ಸರಿ ಅಂತ ಅನಿಸ್ತಾ ಇದೆ. ಯಾಕೆ ದಿವಸ ಬೆಳಿತೀವಲ್ಲ, ನಾನು ಕಾವ್ಯ ಓದ್ತಿಲ್ಲ, ಕುಮಾರಸ್ವ ಹಾಕೋದ ನಿನ್ನೆ ಕುಮಾರಸ್ವ ಬೇರೆ, ಇವತ್ತು ಕುಮಾರಸ್ವ ಬೇರೆ. ನನಗೆ ಅದೇ ನೀನು ಇದೇ ಪದ್ಯ ಓದಿಲ್ಲ ಅನ್ನಿಸ್ತದೆ, ಇವತ್ತು ಓದಿದಾಗ ಮತ್ತೆ ಬೇರೆ ಅನ್ನಿಸ್ತದೆ. ಯಾಕಂದ್ರೆ ನಿನ್ನೆ ಇದ್ದ ಮನುಷ್ಯ ಇವತ್ತು ನಾ ಇಲ್ಲ, ಇವತ್ತು ನಾ ಬೆಳೆದೀನಿ, ನಾನು ಕೂಡ ಕುಮಾರಸ್ವ ಬೆಳೀತಾ ಅನಿಸ್ತದೆ. ಹಾಗೆ ನಾನು ಸಂಶೋಧನಾ ಶಾಸ್ತ್ರ ಬರೆದೀನಿ, ಅದರೊಳಗೆ ಏನು ಹೇಳಬೇಕೆಲ್ಲ ಹೇಳಿದಂತ ಅನಿಸಿತ್ತು. ಆದ್ರೆ ಈ ರೀತಿ ಹೇಳಬೇಕಾಗಿತ್ತು ಅಂತ ಅನಿಸ್ತದೆ. ಸಂಶೋಧನೆಯೊಳಗೆ 2 ಪ್ರಕಾರಗಳು ನನ್ನ ದೃಷ್ಟಿಯೊಳಗೆ, ಒಂದು ಸ್ಥಗಿತ ಸಂಶೋಧನೆ, ಒಂದು ಚಲನಶೀಲ ಸಂಶೋಧನೆ ಅಂತ. ಒಂದು ಸ್ಥಗಿತ, ಇನ್ನೊಂದು ಚಲನಶೀಲ ಅಂತ. ಸ್ಥಗಿತ ಅಂತಂದರೆ ಗತಕಾಲಕ್ಕೆ ಸಂಬಂಧಪಟ್ಟದ್ದು, ಅದರಿಂದ ವರ್ತಮಾನಕ್ಕೆ ಅಂಥ ಏನು ಪ್ರಯೋಜನ ಇಲ್ಲ. ಗತಕಾಲವನ್ನು ಸ್ಪಷ್ಟ ಮಾಡ್ತಾ ಅಷ್ಟೇ. ಅದು ಗತಕಾಲವನ್ನು ನಮ್ಮ ಕಣ್ಣು ಮುಂದೆ ಎತ್ತಿ ನಿಲ್ಲಿಸ್ತದೆ. ಅದು ವರ್ತಮಾನಕ್ಕೇನು ಪರಿಣಾಮ ಮಾಡೋದಿಲ್ಲ ಆ ಸಂಶೋಧನೆ. ಅದನ್ನು ನಾನು ಸ್ಥಗಿತ ಸಂಶೋಧನೆ ಅಂತ ಕರಿತೀನಿ. ಇನ್ನು ಚಲನಶೀಲ ಸಂಶೋಧನೆ ಅಂದರೆ ಅದು ಗತಕಾಲದ ಶೋಧ ಆಗಿದ್ದರೂ ಸಹ ಅದು ವರ್ತಮಾನವರೆಗೂ ಬೇರೆ ಪರಿಣಾಮ ಬೀಳ್ತದೆ. ವರ್ತಮಾನವನ್ನು ತಿದ್ದುತ್ತದೆ, ವರ್ತಮಾನವನ್ನು ನವೀಕರಣಗೊಳಿಸ್ತದೆ, ವರ್ತಮಾನ ಕಣ್ಣು ತೆಗೆಸ್ತದೆ. ಹಳೆ ಶೋಧ ಇದ್ದರೂ ಸಹ ಅದು ಚಲನಶೀಲ ಸಂಶೋಧನೆ ಅಂತ. ಹೀಗೆ ನನಗೆ ಸ್ಥಗಿತ ಮತ್ತು ಚಲನಶೀಲ ಅಂತ ಸಂಶೋಧನೆ 2 ಭಾಗ ಮಾಡಬೇಕು, 2 ಪ್ರಕಾರ ಹೇಳಬೇಕು. ಗತಕಾಲಕ್ಕೆ ಸೀಮಿತವಾದದ್ದು ಒಂದು, ವರ್ತಮಾನ ಸಮಾಜದಲ್ಲಿ ಸಂಚಲನವನ್ನು ಉಂಟು ಮಾಡೋದು. ಚಲನಶೀಲ ಸಂಶೋಧನೆ ಅಂದರೆ ವರ್ತಮಾನ ಸಮಾಜದೊಳಗೆ ಸಂಚಲನವನ್ನು ಉಂಟು ಮಾಡಬೇಕು. ಆಮೇಲೆ ಇದು ಹೊಸ ವಿಚಾರ ಹೇಳಿದ್ರು, ಇದನ್ನು ನಮ್ಮ ಇತಿಹಾಸ ಮುಳುಗಿ ಹೋಗಿಬಿಟ್ಟಿತ್ತು, ಇದನ್ನು ಹೇಳೋದ್ರ ಮೂಲಕ ನಮ್ಮ ಕಣ್ಣು ತೆಗೆಸಿದ್ರು ಅಂತ. ಅದಕ್ಕಾಗಿ ಚಲನಶೀಲ ಸಂಶೋಧನೆ ಅಂತಂದರೆ ವರ್ತಮಾನದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡ್ತದಲ್ಲ, ಅದು ಚಲನಶೀಲ ಸಂಶೋಧನೆ. ಅಂದರೆ ಸ್ಥಗಿತ ಸಂಶೋಧನೆಯವರಿಗೆ ಪಾಸ್ಟ್ ಈಸ್ ಪಾಸ್ಟ್ ಅಷ್ಟೇ, ಪಾಸ್ಟ್ ಈಸ್ ಪಾಸ್ಟ್. ಚಲನಶೀಲ ಸಂಶೋಧನೆಯವರಿಗೆ ಪಾಸ್ಟ್ ಈಸ್ ಪ್ರೆಸೆಂಟ್ ಅಂತ. ಪಾಸ್ಟ್ ಈಸ್ ಪಾಸ್ಟ್ ಅನ್ನೋದು ಸ್ಥಗಿತ ಸಂಶೋಧನೆ, ಪಾಸ್ಟ್ ಈಸ್ ಪ್ರೆಸೆಂಟ್ ಅಂತ ಅನ್ನೋದು ಅದು ಚಲನಶೀಲ ಸಂಶೋಧನೆ. ಯಾಕಂದರೆ ನಮ್ಮ ಬದುಕು ನಿನ್ನೆ ಬದುಕಿ ಇವತ್ತು ಬದುಕಿ ಸಂಬಂಧ ಇಲ್ಲ ಅಂತಲ್ಲ, ನಿನ್ನೆ ಬದುಕಿನ ಪ್ರಭಾವವಾಗಿ ಇವತ್ತು ಬದುಕನ್ನು ರೂಪಿಸ್ಕೊಂಡಿರ್ತೇವೆ ನಾವು ಒಂದಿಷ್ಟು. ಹೀಗಾಗಿ ಇದಕ್ಕೊಂದು ಕಂಟಿನ್ಯೂಟಿ ಅದಕ್ಕೊಂದು. ಹೀಗಾಗಿ ನಿನ್ನೆಯ ಪ್ರಭಾವದಲ್ಲಿ ನಾವು ಇವತ್ತನ್ನು ರೂಪಿಸಿಕೊಳ್ಳುವ ಕಾರಣವಾಗಿ ಪಾಸ್ಟ್ ಈಸ್ ಪಾಸ್ಟ್ ಅಲ್ಲ, ಪಾಸ್ಟ್ ಈಸ್ ಪ್ರೆಸೆಂಟ್ ಅದಲ್ಲ. ಇದು ಪಾಸ್ಟ್ ಈಸ್ ಪಾಸ್ಟ್ ಅನ್ನೋರು ಸ್ಥಗಿತ ಸಂಶೋಧನೆಯವರು, ಪಾಸ್ಟ್ ಈಸ್ ಪ್ರೆಸೆಂಟ್ ಅನ್ನೋರು ಅದು ಚಲನಶೀಲ ಸಂಶೋಧನೆಯವರು. ಅದಕ್ಕಾಗಿ ರಿಸರ್ಚ್ ಅದಲ್ಲ, ಅದನ್ನು ಗತಕಾಲಕ್ಕಾಗಿ ಸಂಶೋಧನೆ ಅಂತ ಮಾಡೋದು ಪಾಸ್ಟ್. ಅದು ವರ್ತಮಾನ ಕಾಲಕ್ಕಾಗಿ ಸಂಶೋಧನೆ ಅದಲ್ಲ, ಅದು ಚಲನಶೀಲ ಸಂಶೋಧನೆ, ಅದು ಪ್ರೆಸೆಂಟ್ ಅನ್ನುವಂಥ ಒಂದು ಸಂಶೋಧನೆ. ಹೀಗಾಗಿ ರಿಸರ್ಚ್ ಬಗ್ಗೆ ಇನ್ನೊಂದು ಭಾಳ ಪ್ರಸಿದ್ಧವಾದಂಥ ಒಂದು ವಾಕ್ಯ ಅದ,
ರಿಸರ್ಚ್ ಈಸ್ ಎ ಡೈಲಾಗ್ ಬಿಟ್ವೀನ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಅಂತ. ಇಟ್ ಈಸ್ ಎ ಡೈಲಾಗ್. ರಿಸರ್ಚ್ ಈಸ್ ಎ ಡೈಲಾಗ್ ಬಿಟ್ವೀನ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಅದು ಪಾಸ್ಟವನ್ನು ಶೋಧ ಮಾಡೋದ್ರಿಂದ ಪ್ರೆಸೆಂಟ್ ಕೂಡ ಅದು ಡೈಲಾಗ್ ನಡೆಸ್ತದೆ, ಅದು ಸಂವಾದ ನಡೆಸ್ತದೆ. ಇಂಥ ಸಂಶೋಧನೆ ಮಾತ್ರ ಅದು ಸಮಾಜಕ್ಕೆ ಬರ್ತದೆ. ಪಾಸ್ಟಕ್ಕಿದ್ದಾಗ ಮಾತ್ರ ಅದು ಸಮಾಜಕ್ಕೆ ಬರೋದಿಲ್ಲ. ಇಂಥ ಸಂಶೋಧನೆ ಅದು ಯಾವುದು ಡೈಲಾಗ್ ನಡೆಸ್ತದೆ, ವರ್ತಮಾನದ ಕೂಡ ನಾವು ಮಾಡಿದ ಶೋಧ ಅದು ನಿಜವಾಗಿಯೂ ಸಮಾಜವನ್ನು ಇದೇನು ಸಮಾಜದ ಹೊಣೆಗಾರಿಕೆಯ ಪ್ರಶ್ನೆ ಇಲ್ಲಿ ಉದ್ಭವಿಸ್ತದೆ. ಚಲನಶೀಲ ಸಂಶೋಧನೆ ಸಂದರ್ಭದೊಳಗೆ ಮಾತ್ರ, ಸ್ಥಗಿತ ಸಂಶೋಧನೆ ಸಂದರ್ಭದೊಳಗೆ ಹೊಣೆಗಾರಿಕೆ ಪ್ರಶ್ನೆ ಬರೋದಿಲ್ಲ. ಚಲನಶೀಲ ಸಂಶೋಧನೆ ಸಂದರ್ಭದೊಳಗೆ ಮಾತ್ರ ಹೊಣೆಗಾರಿಕೆಯ ಪ್ರಶ್ನೆ ಬರ್ತದೆ. ಅದು ಎಷ್ಟೋ ಸಲ ಅದು ಡೈಲಾಗ್ ಹೋಗಿ ಅದು ಸ್ಟ್ರಗಲ್ ಆಗ್ತದೆ. ಅದು ಸ್ಟ್ರಗಲ್ಲು ಹೋಗಿ ಒಂದು ರೀತಿ ಕ್ವಾರಲ್ಲು ಆಗಿಬಿಡ್ತದೆ. ನಾವು ಚಲನಶೀಲ ಸಂಶೋಧನೆ ತಂದೆವು, ಅದು ಡೈಲಾಗ್ ಹೋಗಿ ಒಮ್ಮೆ ಸ್ಟ್ರಗಲ್ ಆಗ್ತದೆ. ಸ್ಟ್ರಗಲ್ ಹೋಗಿ ಒಮ್ಮೆ ಅದು ದೊಡ್ಡ ಕ್ವಾರಲ್ ಆಗಿ ಬಿಡ್ತದೆ. ಆದ್ದರಿಂದ ಇಂಥ ಸಂದರ್ಭದೊಳಗೆ ಸಂಶೋಧಕ ಆದಂಥವ ತುಂಬ ಎಚ್ಚರಿಕೆಯಿಂದ ಸಮಾಜದ ಮುಂದೆ ತನ್ನ ವಿಚಾರವನ್ನು ಆತ ಮಂಡಿಸಬೇಕಾಗ್ತದೆ. ಅಂದರೆ ಒಂದು ಡೈಲಾಗ್ ಅನ್ನೋದು ಸಂವಾದ ಆಗ್ತದೆ, ಸ್ಟ್ರಗಲ್ ಒಂದು ಹೋರಾಟ ಆಗ್ತದೆ, ಕ್ವಾರಲ್ ಒಂದು ಕಾದಾಟ ಆಗ್ತದೆ. ಹೋರಾಟ ಬೇರೆ, ಕಾದಾಟ ಬೇರೆ. ಗಾಂಧಿ ಬ್ರಿಟಿಷರು ಕೂಡ ನಡೆಸಿದ್ದು ಹೋರಾಟ, ಚೆನ್ನ ಬ್ರಿಟಿಷರು ನಡೆಸಿದ್ದು ಕಾದಾಟ. ಹೀಗೆ ಇವುಗಳ ಒಂದು ಅರ್ಥ ವ್ಯತ್ಯಾಸದಲ್ಲ, ಭಾಳ ಸೂಕ್ಷ್ಮವಾದ ವ್ಯತ್ಯಾಸಗಳು. ಇವನ್ನು ಗಮನಿಸಿ ನಾವು ಸಂಶೋಧನೆಯಲ್ಲಿ ಮುಂದುವರಿಬೇಕಾಗ್ತದೆ. ಅಂದರೆ ಎಲ್ಲಿ ಈ ಚಲನಶೀಲ ಸಂಶೋಧನೆ ಅದಲ್ಲ, ಈ ಚಲನಶೀಲ ಸಂಶೋಧನೆ ಪ್ರಸಂಗದಲ್ಲಿ ಮಾತ್ರ ಸಮಾಜಕ್ಕೆ ಹೊಣೆಯ ಪ್ರಶ್ನೆ ಬರ್ತದೆ. ಸ್ಥಗಿತ ಸಂಶೋಧನೆ ನಾವು ವರ್ತಮಾನಕ್ಕೆ ಬರೋದಿಲ್ಲ, ಅದು ಅಲ್ಲೇ ಇದ್ದು ಬಿಡ್ತದೆ. ಅದು ಯಾವುದು ವರ್ತಮಾನದಲ್ಲಿ ಟಚ್ ಆಗ್ತದೆ, ಇದರ ಸಂಚಲನ ಉಂಟು ಮಾಡ್ತದೆ, ಇಲ್ಲಿ ಮಾತ್ರ ಏನಾಗ್ತದೆ ಸಾಮಾಜಿಕ ಹೊಣೆಯ ಪ್ರಶ್ನೆ ಚಲನಶೀಲ ಸಂಶೋಧನೆ ಒಳಗೆ ಉದ್ಭವ ಆಗ್ತದೆ. ಹೀಗಾದರೆ ಸಮಾಜ ಅಂದರೆ ಏನು, ಸಮಾಜದ ಸಂಚಲನ ಮಾಡ್ತದೆ ಅಂದ ಬಳಿಕ ಸಮಾಜ ಅಂದರೆ ಏನು, ಅದರ ಘಟಕವಾಗಿರುವ ವ್ಯಕ್ತಿ ಅಂದರೆ ಯಾರು, ಈ ಪ್ರಶ್ನೆಗಳನ್ನು ನಾವು ವಿಚಾರ ಮಾಡಬೇಕು. ಸಮಾಜ ಅಂದರೆ ಏನು, ಸಮಾಜದ ಘಟಕವಾಗಿರುವ ವ್ಯಕ್ತಿ ಅಂದರೆ ಯಾರು. ನಾನು ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಯ ಹುದ್ದೆಯನ್ನು ಸ್ವೀಕರಿಸಿದ ಮೊಟ್ಟ ಮೊದಲನೇ ದಿವಸ ನಾನು ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ಕರೆದೆ. ಎಲ್ಲ ಸಿಬ್ಬಂದಿಗಳ ಸಭೆಯನ್ನು ಕರೆದು ಅವ್ರಿಗೆ ಅಡ್ರೆಸ್ ಮಾಡಬೇಕಲ್ಲ, ಹೊಸ ವೈಸ್ ಚಾನ್ಸಲರ್ ಅಡ್ರೆಸ್ ಮಾಡೋಕ್ಕೆ ಸಭೆಯನ್ನು ಕರೆದು ಮಾತಾಡ್ತಾ ಒಂದು ವಾಕ್ಯ ಹೇಳಿದೆ. ಇನ್ನು ಮೇಲೆ ನಿಮಗೆ ಈ ವಿಶ್ವವಿದ್ಯಾಲಯ ವ್ಯಕ್ತಿ ಸ್ವಾತಂತ್ರ್ಯವಿಲ್ಲ ಅಂದೆ. ಈ ವಿಶ್ವವಿದ್ಯಾಲಯದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂತ ಎಲ್ಲ ಗಾಬರಿಯಾಗಿಬಿಟ್ರು. ಇದೀಗ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂತ ಇವರು ಅಂತ. ನಿಮಗೆ ವ್ಯಕ್ತಿ ಸ್ವಾತಂತ್ರ್ಯವಿಲ್ಲ, ಸದಸ್ಯ ಸ್ವಾತಂತ್ರ್ಯವಿದೆ ಅಂತ ಹೇಳಿದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯವಿಲ್ಲ, ಸದಸ್ಯ ಸ್ವಾತಂತ್ರ್ಯವಿದೆ ಅಂತ. ನನ್ನ ದೃಷ್ಟಿಯೊಳಗೆ ಸಮಾಜದೊಳಗೆ ವ್ಯಕ್ತಿ ಅನ್ನೋನೇ ಇಲ್ಲ, ಎಲ್ಲರೂ ಸದಸ್ಯರೇ. ಯಾಕಂದರೆ ಯಾರು ಒಬ್ಬರ ಮೇಲೆ ಡಿಪೆಂಡೆಂಟ್ ಇದ್ದೀವಿ ನಾವು, ಇಂಡಿಪೆಂಡೆಂಟ್ ಯಾರೂ ಇಲ್ಲ. ಇಂಡಿಪೆಂಡೆಂಟ್ ಇರೋ ವ್ಯಕ್ತಿ, ಡಿಪೆಂಡೆಂಟ್ ಇರೋ ಸದಸ್ಯ. ನಾವು ಒಬ್ಬರ ಮೇಲೊಬ್ಬರು ಡಿಪೆಂಡೆಂಟ್ ಇದ್ದೀವಿ. ನಾವು ಕುಟುಂಬದೊಳಗೆ ನಾವು ಡಿಪೆಂಡೆಂಟ್ ಇರ್ತೀವಿ, ಸಮಾಜ ಡಿಪೆಂಡೆಂಟ್ ಇರ್ತೀವಿ. ಹೀಗಾಗಿ ಅವತ್ತು ನಾನು ಹೇಳಿದಾಗ ಅವರಿಗೆ ವ್ಯಕ್ತಿ ಮತ್ತು ಸದಸ್ಯ ಇವುಗಳ ಭಿನ್ನತೆ ಗೊತ್ತಾಯಿತು. ಯಾಕೆ ವ್ಯಕ್ತಿ ಆತ ತನ್ನ ಒಂದು ವಿಚಾರ ಅಷ್ಟೇ ಮಾಡೋಣ, ತನಗೇನು ಬಂದಿರೋ ವಿಶ್ವವಿದ್ಯಾಲಯ ಏನು ಸಿಗ್ತದೆ ತೊಗೊಂಡು ಹೋಗ್ಬೇಕು ಅಷ್ಟೇ. ಸದಸ್ಯ ಇದ್ದಾವೆ ಏನು ಮಾಡ್ತಾರೆ ಅಂದರೆ ತನಗೆ ಸಿಗೋದು ಅಷ್ಟೇ ಆಯ್ತಲ್ಲ, ನನ್ನಿಂದ ಇದಕ್ಕೇನು ಪ್ರಯೋಜನ ಅಂತ ವಿಚಾರ ಮಾಡ್ತಾರೆ. ಹೀಗಾಗಿ ಸಮಾಜದೊಳಗೆ ವ್ಯಕ್ತಿಗಳೇ ಇಲ್ಲ, ಅಲ್ಲಿ ಸದಸ್ಯರಿದ್ದಾರೆ ಅಂತ. ನಮ್ಮೂರೊಳಗೆ ಒಂದು ಘಟನೆ ಆಯಿತು. ನಾನು 4ನೇ 5ನೇ ಓದ್ತಾ ಇದ್ದೆ. ಒಬ್ಬ ಹಡಪದವ ಸ್ವಲ್ಪ ಸಾಲ ಮಾಡಿದ್ದ. ಅಲ್ಲಿ ಸಾಲ 4 ಸಾಲ ತೊಗೊಂಡಿದ್ದ. ಸಾಲ ತೊಗೊಂಡಾಗ ನಾವು ಸಾಲಿಗೆ ಹೋಗುವಾಗೆಲ್ಲ ಅವ್ರು ಇಬ್ಬರು ಬರೋದು ಕೂತಿರ್ತಿದ್ರು ಸಾಲ ವಸೂಲಿಗೆ. ಹಳ್ಳಿಯಾಗ ಆ ಕಾಲಕ್ಕೆ ಹಾಗಿತ್ತು. ಸಾಲ ಕುಡಿತಾನ ಅವ್ರು ಹೇಳ್ತಿದ್ರು ಬರಿ ಬಿಟ್ಟು ಬರದು ಬಿಟ್ಟು. ನಾವು ಸಾಲಿಗೆ ನೋಡ್ತಿದ್ದೆವು, ಬರ್ತಿದ್ದೆವು. ಮುಂದೆ ಒಂದು ತಿಂಗಳಾದ ಕೂಡಲೇ ಅವ್ರು ಮನೆಯಿಂದ ಯಾರೋ ಕೂಡೋದು ಬಿಟ್ಟರು. ಯಾಕಂತ ಕೇಳಿದೆ, ಇವ್ರು ಯಾಕೆ ಕೂಡೋದು ಬಿಟ್ಟಾರ ಅಂತ ಅಂದ್ಕೊಂಡು ಅವೇನು ಮಾಡಿದ್ದ ಗೊತ್ತದ, ಅವ ಕಾವ್ಯ ಹಾಕೊಂಡು ಬಿಟ್ಟಿದ್ದ. ಅವ ಕಾವ್ಯ ಹಾಕೊಂಡು ಬಿಟ್ಟಿದ್ದ.
ಆಯ್ತು, ಅವ ಸದಸ್ಯ ಅಲ್ಲವ. ಕಾವ್ಯ ಹಾಕ್ಕೊಂಡ್ರೆ ಸದಸ್ಯ ಅಲ್ಲ, ಉಳಿದು ನಮ್ಮ ನೀವು ಬಟ್ಟೆ ಹಾಕ್ಕೊಂಡಿದ್ರಮ್ಮ ಸದಸ್ಯ, ಈ ವ್ಯಕ್ತಿ ಆಗಿಬಿಟ್ಟವ. ಅದಕ್ಕಾಗಿ ಎಲ್ಲರೂ ಸಾಲ ಕೊಟ್ಟವರು ಯಾರೋ ಕೇಳೋದೇ ಬಿಟ್ಟುಬಿಟ್ರೆ. ಇದು ವ್ಯಕ್ತಿ ಮತ್ತು ಸದಸ್ಯರಲ್ಲ. ಪ್ರತಿಯೊಬ್ಬ ನಾನು ವ್ಯಕ್ತಿ ಅಲ್ಲ, ನಾನು ಸಮಾಜದ ವ್ಯಕ್ತಿ ಅಲ್ಲ, ನಾನು ಸಮಾಜದ ಒಬ್ಬ ಸದಸ್ಯ. ಹೀಗ ಸಮಾಜದೊಳಗೆ ವ್ಯಕ್ತಿ ಇಲ್ಲ ಅಂದ್ರೂ ಸಹ ವ್ಯಕ್ತಿಗಳನ್ನು ಕಾಣಿಸ್ತಾರೆ. ಯಾರು ಸ್ವಾರ್ಥಗಳು ಇರ್ತಾರೆ ಅವರು ವ್ಯಕ್ತಿಗಳೇ. ನನಗಾಗಿ ಅಂತ ಏನು ವಿಚಾರ ಮಾಡ್ತಾರೆ, ನಮಗಾಗಿ ಅಂತ ವಿಚಾರ ಮಾಡೋರು ಸದಸ್ಯರು, ನನಗಾಗಿ ಅಂತ ವಿಚಾರ ಮಾಡೋರು ಅವರು ವ್ಯಕ್ತಿಗಳು. ಹೀಗ ನಿಜವಾಗಿಯೂ ನನ್ನ ದೃಷ್ಟಿಯೊಳಗೆ ಸಮಾಜ ಅಂದರೆ ಸದಸ್ಯರೇ ಇರಬೇಕು, ಅದೇ ಸಮಾಜ. ಬೇರೆ ಹೇಳ್ತಿದ್ರು ಸಭೆ ಅಂದರೆ ಯಾವುದು ಅಂತಂದರೆ ಸಭ್ಯನಿರುವುದೇ ಸಭೆ ಅಂತ ಹೇಳ್ತಿದ್ರು. ಸಭ್ಯನಿರುವುದೇ ಸಭೆ ಅಂತ. ಹಾಗ ಸದಸ್ಯರಿರುವುದೇ ಸಮಾಜ. ಆದ್ರೆ ದುರ್ದೈವಕ್ಕೆ ಸದಸ್ಯರಿರುವುದೇ ಕಡಿಮೆ, ವ್ಯಕ್ತಿಗಳಿರುವುದೇ ಹೆಚ್ಚಾಗಿ. ಇವತ್ತು 21ನೇ ಶತಮಾನದೊಳಗೆ ನಾವು ಯಾರಾದ್ರೂ ಸಿಟ್ಟಿ ಹೆಚ್ಚು ಮಾಡ್ತೀವಿ ಅಂದರೆ ವ್ಯಕ್ತಿಗಳೇ ಸಿಟ್ಟಿ ಹೆಚ್ಚು ಮಾಡ್ತೀವಲ್ಲ, ಸದಸ್ಯರ ಸಿಟ್ಟಿ ಆಗ್ತಾ ಇಲ್ಲ. ಭಾಳ ಗೊತ್ತಿತ್ತು ಸದಸ್ಯ. ಈ ಒಂದು ಅಂತರವನ್ನು ನಾವು ತಿಳಿದುಕೊಂಡಾಗ ಮಾತ್ರ ಹೊಣೆಗಾರಿಕೆ ಬಗ್ಗೆ ಮಾತಾಡಲಿಕ್ಕೆ ಸರಿ ಆಗ್ತದಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ಹೀಗಿದ್ದು ಸಮಾಜದೊಳಗೆ ಸದಸ್ಯರು ಇರ್ತಾರೆ, ವ್ಯಕ್ತಿಗಳು ಇರ್ತಾರೆ. ಆದರೆ ಸಂಶೋಧಕರಾದಂಥವ ಏನು ಮಾಡಬೇಕಂದ್ರೆ ತನ್ನ ಶೋಧದಿಂದ ವ್ಯಕ್ತಿಗಳಿಗೆ ಹಾನಿ ಆಗ್ತಿದ್ರೆ ವಿಚಾರ ಮಾಡುವ. ತನ್ನ ಶೋಧದಿಂದ ವ್ಯಕ್ತಿಗಳಿಗೆ ಹಾನಿ ಆಗ್ತಿದ್ರೆ ವಿಚಾರ ಮಾಡಬಾರ್ದು, ಹೇಳಿಬಿಡ್ಬೇಕು. ಸುಡುಗಾಡ ಹಾಳಾಗಿ ಹೋದಕ್ಕೆ ಹೋಗುತ್ತೆ. ಯಾಕಂದ್ರೆ ಇವು ವ್ಯಕ್ತಿಗಳು, ಸಾಮಾಜಿಕ ಸಂಬಂಧವೂ ಇಲ್ಲಿ ಇವರಿಗೆ. ಆದ್ದರಿಂದ ಸಂಶೋಧಕ ತನ್ನ ಸಂಶೋಧನೆಯಿಂದ ತನ್ನ ವಿಚಾರವನ್ನು ಅಲ್ಲಿ ಮಂಡನೆ ಮಾಡೋದ್ರಿಂದ ವ್ಯಕ್ತಿಗಳಿಗೆ ನೋವು ಆಗ್ತಿದ್ರೆ ವಿಚಾರ ಮಾಡಬಾರ್ದು, ಹೇಳಿಬಿಡ್ಬೇಕು. ಅದು ಸದಸ್ಯರಿಗೆ ನೋವು ಆಗ್ತಿದ್ರೆ ಹೇಳಬಾರ್ದು. ಸದಸ್ಯರಿಗೆ ನೋವು ಆಗ್ತಿದ್ರೆ ಆತ ಆ ಮಾತನ್ನು ಹೇಳಬಾರ್ದು. ಇದು ನಿಜವಾಗಿಯೂ ಸಾಮಾಜಿಕ ಹೊಣೆ ಅಂದರೆ ಏನು ಅಂತನ್ನೋದು ಇಲ್ಲಿ ನಾವು ಅರ್ಥ ಮಾಡಿಕೊಡ್ಬೇಕು. ಅಂದರೆ ನನ್ನ ಸಂಶೋಧನೆಯ ಮೂಲಕ ಸಮಾಜದಲ್ಲಿ ವ್ಯಕ್ತಿಗಳನ್ನು ಕೆಡವಬೇಕು, ಸದಸ್ಯರನ್ನ ಕಟ್ಟಬೇಕು. ಕೆಡುವುದು ಕಟ್ಟುವುದು ಎರಡೂ ಕ್ರಿಯೆ ಅವನ ಸಂಶೋಧನೆಯಿಂದ ಸಾಧ್ಯ ಆಗಬೇಕಾಗ್ತದೆ. ಅವನ ಬರವಣಿಗೆ ಒಂದು ಬಗೆಯ ಸಾಮಾಜಿಕ ನ್ಯಾಯದ ಹೋರಾಟದ ಖಡ್ಗವಾಗಬೇಕು. ಅವನ ಬರವಣಿಗೆ, ಅವನ ಶೋಧ ಸಾಮಾಜಿಕ ಬರವಣಿಗೆಯ ಸಾಮಾಜಿಕ ನ್ಯಾಯ ಅದಲ್ಲ, ಅದರ ಒಂದು ಹೋರಾಟದ ಅದು ಖಡ್ಗವಾಗಬೇಕು. ನಾನು ಕೆಲವು ವರ್ಷಗಳ ಹಿಂದೆ ಈ ಮಾರ್ಗ 4 ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಅದು ಬಂತು. ಅಲ್ಲಿ ಒಂದು ಮಾತು ಹೇಳಿದೆ ನನ್ನ ಒಟ್ಟು ಈ ಸಂಪುಟದೊಳಗೆ ಉಳಿದು ಎಲ್ಲ ಒಂದತಿ ಸ್ಥಗಿತ ಸಂಶೋಧನೆಗಳೇ ಅವೆಲ್ಲ. ಉಳಿದ ಮಾರ್ಗ 4 ಮೊದಲು 3 ಅದಾವಲ್ಲ, ಆ 3 ಒಳಗೆಲ್ಲ ಸ್ಥಗಿತ ಸಂಶೋಧನೆ, ಅದೇ ಸಂಶೋಧನೆ ತಿಳ್ಕೊಂಡಿದ್ದೆ ನಾನು. ಸಮಾಜದ ಕಡೆ ವಿಚಾರ ಮಾಡಲಾರ್ದೆ ಹಳಿದನ್ನೇ ಅಟ್ ಹೇಳಿ ಅರೆ ನನಗೂ ಒಂದು ಪುಸ್ತಕ ಸಿಕ್ತು 19ನೇ ಶತಮಾನದ್ದು, ಅದು ಸಂಶೋಧನ. ಇನ್ನೊಬ್ಬ ಸಿಕ್ತಿತ್ತು, ಯಾವುದೋ ಒಂದು ಶಾಸನ ಸಿಕ್ತು. ನಮ್ಮ ಗುಡದಾಗ ಒಂದು ಶಾಸನ ಸಿಕ್ಕ ಹತ್ರ ಯಾವನೊಬ್ಬ ಸಂಶೋಧಕ ಬರೆದುಬಿಟ್ಟ. ಆ ಶಾಸನ ದನಕ್ಕೆ ಯಾವ ದಿವಸ ನೋಡ್ತಿತ್ತು, ಆದರೂ ಹೇಳ್ತೀರಿ ಅಷ್ಟೇ ಅವರು. ಅದಕ್ಕಾಗಿ ಸಂಶೋಧನೆ ಅಂತನ್ನೋದು ನನಗೆ 1-2 ಮಾರ್ಗ ಕೃತಿಗಳಂತ ಬರೆಯುವವರೆಗೂ ಸ್ಥಗಿತ ಸಂಶೋಧನೆ ಕಡೆ ಲಕ್ಷ್ಯ ನನಗೆ. ಆಮೇಲೆ ಅನ್ನಿಸ್ತು ಸಮಾಜಕ್ಕೆ ಎಚ್ಚರ ಮಾಡದೇ ಇದ್ದರೆ ಆ ಸಂಶೋಧನೆ ಅಷ್ಟು ಒಳ್ಳೆಯ ಸಂಶೋಧನೆ ಅಲ್ಲ. ಅದರಿಂದ ಒಂದು ಚಲನಶೀಲ ಸಂಶೋಧನೆ ಅಲ್ಲ, ಆ ಸಂಶೋಧನೆ ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ಮಾರ್ಗ 4 ಅಂಥ ಲೇಖನಗಳು ಬಹಳಷ್ಟಿವೆ. ಸುಳ್ಳು ಇತಿಹಾಸದ ಮೂಲಕ ವರ್ತಮಾನದಲ್ಲಿ ಹುಟ್ಟು ಹಾಕುತ್ತಲಿರುವ ಶೋಷಣೆಯನ್ನು ಹತ್ತಿಕ್ಕಲು, ಸುಳ್ಳು ಇತಿಹಾಸ ಮೂಲಕ ವರ್ತಮಾನದಲ್ಲಿ ಕೆಲವು ಜನರು ಶೋಷಣೆಯನ್ನು ಹುಟ್ಟು ಹಾಕ್ತಾರೆ. ಅದನ್ನು ಹತ್ತಿಕ್ಕಲು ನಿಜ ಇತಿಹಾಸವನ್ನು ಶೋಧಿಸಿಕೊಡುವುದು ಸಂಶೋಧಕರ ಕರ್ತವ್ಯವಾಗಿದೆ. ಅಂದರೆ ಸಂಶೋಧನೆ ಎನ್ನುವುದು ಕೇವಲ ಇತಿಹಾಸದ ಶೋಧವಲ್ಲ,
ಸಂಶೋಧನೆ ಎನ್ನುವುದು ಕೇವಲ ಇತಿಹಾಸ ಶೋಧವಲ್ಲ, ಸುಳ್ಳು ಇತಿಹಾಸವನ್ನು ಮುಂದೆ ಮಾಡಿಕೊಂಡು ವರ್ತಮಾನವನ್ನು ದುರುಪಯೋಗ ಮಾಡಿಸಿಕೊಳ್ಳುವಂತೆ ನಡೆಸುವ ಒಂದು ಹೋರಾಟವೂ ಆಗಿದೆ. ಒಬ್ಬ ಸಂಶೋಧಕ ಮಾಡುವ ಸಂಶೋಧನೆ ಅದೊಂದು ಹೋರಾಟ. ಯಾರು ಸುಳ್ಳು ಇತಿಹಾಸವನ್ನು ಮುಂದೆ ಮಾಡಿಕೊಂಡು ವರ್ತಮಾನವನ್ನು ಶೋಷಣೆ ಮಾಡ್ತಾರೆ ಅವರು ಕೂಡ ನಡೆಸುವ ಒಂದು ದೊಡ್ಡ ಹೋರಾಟ ಆಗಿರ್ತದೆ. ಹೀಗಾಗಿ ಸಂಶೋಧನೆ ಅಂದರೆ ಕೇವಲ ಅದು ಬರವಣಿಗೆ ಅಲ್ಲ, ಸಂಶೋಧನೆ ಅನ್ನೋದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುವಂಥ ಒಂದು ದೊಡ್ಡ ಹೋರಾಟ ಅಂತೆ ನಾವು ತಿಳಿದುಕೊಳ್ಬೇಕು. ಇದೇ ಸಂಶೋಧನೆಯ ನಿಜವಾದ ಹೊಣೆಗಾರಿಕೆ. ಅದರ ಮೂಲಕ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ತಿರ್ತಾರೆ. ಅವರನ್ನು ಹತ್ತಿಕ್ಕೋದ್ರ ಸಲುವಾಗಿ ನಾವು ಸತ್ಯವನ್ನು ಹೇಳೋದ್ರ ಮೂಲಕ ಜನ ಕಣ್ಣು ತರಿಸಬೇಕು. ಅವ್ರು ನಮ್ಮ ಕೂಡ ಹೋರಾಟಕ್ಕೆ ಇಳಿತಾರೆ. ಅವರು ಯಾರು ಲಾಭ ಪಡ್ಕೊಳ್ತಾರೆ ಹೋರಾಟಕ್ಕೆ ಇಳಿತಾರೆ, ಅವ್ರು ಕೂಡ ಹೋರಾಟಕ್ಕೆ ಇಳಿಬೇಕು. ಈ ಕಡೆ ಜನ ಕಣ್ಣು ತರಿಸಬೇಕು. ಇದು ನಿಜವಾದ ಒಂದು ಸಂಶೋಧನೆ ಅನ್ನೋ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಇಂಥ ಒಂದು ಹೋರಾಟದೊಳಗೆ ಸೋಲಾಯಿತೋ ಗೆಲುವಾಯಿತೋ ಮುಖ್ಯ. ಸತ್ಯಕ್ಕಾಗಿ ಸೋಲಾದರೂ ಅದು ಗೆಲುವಂತೆ ಅರ್ಥ ನನ್ನ ದೃಷ್ಟಿಯೊಳಗೆ. ಸತ್ಯಕ್ಕಾಗಿ ಆದರೂ ಸತ್ಯಕ್ಕೆ ಸೋಲಾಗಬಹುದು. ನಮಗೆ ಸತ್ಯಕ್ಕಾಗಿ ಸೋಲಾದರೂ ಸಹ ಅದು ಸೋಲಲ್ಲ, ಅದು ಗೆಲುವಂತೆ ನಾವು ಭಾವಿಸಬೇಕಾಗ್ತದೆ. ಅಂಥ ಸಂದರ್ಭದೊಳಗೆ ಲೋಕ ವಿರೋಧಿಯಾಗಿದ್ದರೂ ಸಹ ನನ್ನ ಅಭಿಪ್ರಾಯವನ್ನು ಸಮಾಜದ ಮುಂದೆ ಇಟ್ಟು ವ್ಯಕ್ತಿವಾದಿಗಳನ್ನು ನಾಶ ಮಾಡಿ ಸದಸ್ಯವಾದಿಗಳನ್ನು ಬೆಳೆಸುವ ವ್ಯಕ್ತಿವಾದಿಯನ್ನು ನಾಶ, ನಮ್ಮ ಸಂಶೋಧನೆಯಿಂದ ವ್ಯಕ್ತಿವಾದಿಯನ್ನು ನಾಶ ಮಾಡಬೇಕು, ಸದಸ್ಯವಾದಿಯನ್ನು ನಾವು ಬೆಳೆಸಬೇಕು. ಇಂಥ ಸಂಶೋಧನೆ ನಾವು ಮಾಡಿದರೆ ನಿಜವಾಗಿಯೂ ಸಮಾಜಕ್ಕೆ ದೊಡ್ಡ ಉಪಕಾರ ಆಗ್ತದೆ. ಈ ಸಂದರ್ಭದೊಳಗೆ ನನ್ನ ಬಸವಣ್ಣ ಒಂದು ವಾಕ್ಯ ನೆನಪಾಗ್ತದೆ. ಈ ನಾನು ಏನು ಹೇಳಿದ ಎಲ್ಲ ಭಾಷೆ ಅವನಿಗೆ ಒಂದೇ ವಾಕ್ಯ ಹೇಳ್ತಾರೆ. ನಿನಗೆ ಕೇಳಿಲ್ಲವಾಗಿ ಕೂಡಲ ಸಂಗಮ ದೇವ, ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ. ಕೂಡಲ ಸಂಗಮ ದೇವ, ನಿನಗೆ ಕೇಳಿಲ್ಲ, ಸಾಮಾಜಿಕ ನ್ಯಾಯಕ್ಕೆ ಭಂಗ ಬರಬಾರದು ಮತ್ತು ನನ್ನ ಸ್ವಾತಂತ್ರ್ಯಕ್ಕೂ ಭಂಗ ಬರಬಾರದು. ನನ್ನ ಸ್ವಾತಂತ್ರ್ಯದಲ್ಲ, ನಿನಗೆ ಕೇಳಿಲ್ಲವಾಗಿ, ನಿನಗೆ ಅಂದರೆ ಸಾಮಾಜಿಕ ನ್ಯಾಯಕ್ಕೆ, ಸದಸ್ಯವಾದಿಗಳನ್ನು ಬೆಂಬಲಿಸುವುದಕ್ಕೆ, ನಿನಗೆ ಕೇಳಿಲ್ಲವಾಗಿ ಸಾಮಾಜಿಕ ನ್ಯಾಯಕ್ಕೆ ಕೇಳಿಲ್ಲವಾಗಿ ಆನುವಲಿದಂತೆ ಹಾಡುವೆ. ಅಂದರೆ ನನ್ನ ಸ್ವಾತಂತ್ರ್ಯಕ್ಕೂ ಧಕ್ಕೆ ಬಂದಿರಬಾರ್ದು, ಸಮಾಜದ ಸ್ವಾಸ್ಥ್ಯವೂ ಧಕ್ಕೆ ಆಗಿರಬಾರ್ದು. ಅಂಥ ಒಂದು ಮಾತನ್ನು ನಾನು ಹೇಳ್ತೀನಿ. ಬಸವಣ್ಣ ಇಡೀ ವಚನ ಅಂತಂದರೆ ಇದು ಸಂಶೋಧಕರಿಗೆ ಹೇಳಿ ಮಾಡಿಸಿದಂಥ ಒಂದು ವಾಕ್ಯ. ಬಹುಶಃ ಇಂಥ ಮಾತನ್ನು ಏಕಕಾಲಕ್ಕೆ ಸೋಷಿಯಲ್ ಜಸ್ಟಿಸ್ ಮತ್ತು ಇಂಡಿವಿಜುವಲ್ ಫ್ರೀಡಮ್, ಸೋಷಿಯಲ್ ಜಸ್ಟಿಸ್ ಮತ್ತು ಇಂಡಿವಿಜುವಲ್ ಫ್ರೀಡಮ್ ಇವೆರಡನ್ನ ಬದುಕಿಸ್ಬೇಕು. ಅಂಥ ಒಂದು ಧೈರ್ಯದಿಂದ ಸಂಶೋಧನೆ ಮಾಡಬೇಕಾಗ್ತದೆ. ಆದರೆ ಇಂಥ ಸಂಶೋಧನೆಯನ್ನು ನಾವು ಮಾಡಿದಾಗ ಇತಿಹಾಸನೇನು ವಾರಸುದಾರರಿರ್ಬೋದು, ಅವ್ರ ವ್ಯಕ್ತಿ ಇರ್ಬೋದು, ಸಮಾಜ ಇರ್ಬೋದು, ಅವು ನಮ್ಮನ್ನು ವಿರೋಧಿಸ್ತವೆ. ಇವಾಗ ನಾವು ಸುಮ್ಮನೆ ಆರಾಮ್ ಮೇಯ್ತಿದ್ದೆವು, ನಾವು ಆರಾಮ್ ಶೋಷಣೆ ಮಾಡ್ತಿದ್ದೆವು. ಇವಾಗ ಸತ್ಯ ಹೇಳಿದ್ದಲ್ಲ, ಹಿಂದಿನ ಸತ್ತಂದು ಹೀಗದ ಅಂತ ಹೇಳಿಬಿಟ್ಟು ನಮ್ಮ ಸಮಾಜ ಕಣ್ತರಿಸಿದ್ದಲ್ಲ ಅಂತ ತಿಳಿದುಕೊಂಡು ವ್ಯಕ್ತಿಗಳು ಮತ್ತು ಸಮಾಜಗಳು ನಮ್ಮನ್ನು ವಿರೋಧಿಸ್ತವೆ. ಆದರೆ ಆ ವಿರೋಧವನ್ನು ಲೆಕ್ಕಿಸದೆ ನಾವು ಸದಸ್ಯವಾದಿಗಳನ್ನು ಬೆಂಬಲಿಸಬೇಕು. ಸದಸ್ಯವಾದಿಗಳ ಸಂಖ್ಯೆ ಬೆಳೆಸುವ ರೀತಿಯೊಳಗೆ, ಸಮಾಜದ ಕಣ್ಣು ತೆರೆಸುವ ರೀತಿಯೊಳಗೆ ನಾವು ಆ ಒಂದು ಹೊಣೆಯಿಂದ ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಹೊಣೆ. ಅಲ್ಲಿ ಇವರು ಹಾಗಂತಾರ ಅದು ಅನ್ನಬಾರ್ದು, ಸತ್ಯಂ ಬ್ರೂಯಾತ್ ಪ್ರಿಯ ಅವು ಹೇಳಿದ್ರೆ ಈ ಕಡೆ ಸಾಯಬೇಡ, ಈ ಕಡೆ ಬದುಕಬೇಡ ಅಂತಂದಾಗ ಆಗ್ತದೆ. ಸಮಾಜದ ಸ್ವಾಸ್ಥ್ಯಕ್ಕಾಗಿ ನಿನಗೆ ಏನೇ ತೊಂದರೆ ಬಂದರೂ ಸಹ ಸಮಾಜದ ಸ್ವಾಸ್ಥ್ಯ ಮುಖ್ಯ ಇಟ್ಟುಕೊಂಡು ನಿನ್ನ ವ್ಯಕ್ತಿತ್ವ, ನಿನ್ನ ಹಾನಿಯನ್ನು ವಿಚಾರ ಮಾಡಬಾರದು ಅನ್ನುವ ಒಂದು ಅದಲ್ಲ. ಇದು ನಿಜವಾದಂಥ ಒಂದು ಹೊಣೆಗಾರಿಕೆ. ಆ ಹೊಣೆಗಾರಿಕೆಯನ್ನು ಸಂಶೋಧಕ ಸಮಾಜದೊಳಗೆ ನಿರ್ವಹಿಸಬೇಕು ಅಂತ ನೋಡಿ. ಎಷ್ಟೋ ಸಲ ಆಗ್ತಾವಂಥವು. DL ನರಸಿಂಹಾಚಾರ್ಯರು ಸಿದ್ದರಾಮ ಶೈವರಾಗಿದ್ದಾರೆ, ವೀರಶೈವರಲ್ಲ ಅಂತ ಹೇಳಿದರು.
ಹೇಳಿದಾಗ ಲಿಂಗಾಯತ ಸಮಾಜ ಎಲ್ಲ ಅವ್ರ ಮೇಲೆ ಮುಗಿಬಿದ್ರು. ಡಿ ಎನ್ ನರಸಿಂಹಾಚಾರ್ಯ ಮೇಲೆ ಮುಗಿಬಿದ್ರು. ಆದರೆ ಅವ್ರು ಹಿಂತಕೊಳ್ಳಿಲ್ಲ ಅವಷ್ಟು. ಆ ಮುಂದೆ ಏನಾಯಿತು, ಅವರಿಗೆ ಒಂದು ಆಧಾರ ಸಿಕ್ತು, ಅವ ವೀರಶೈವ ಅಂತ ಅಲ್ಲಕ್ಕೆ ಅವರೇ ಅದ್ರ ಮುಂದೆ ಅವರು ಒಪ್ಕೊಂಡ್ಬಿಟ್ಟು. ಮುಂದೆ ಯಾಕಂದ್ರೆ ನಮ್ಗೆ ಆಕಾರ ಸಾಮಗ್ರಿ ಸಿಕ್ಕಿದ್ದಿಲ್ಲ, ಆಗ ಅವ್ರು ಹೇಳಿದ್ರು. ಹೊಸ ಆಕಾರ ಸಾಮಗ್ರಿ ಸಿಕ್ಕಾಗ ಅವ್ರದ್ದು ಒಪ್ಕೊಂಡ್ರು. ಕಪ್ಪಟರಾವ್ ಕೃಷ್ಣರು ಅನುಭವ ಮಂಟಪ ಇದ್ದಿದ್ದಿಲ್ಲ ಅಂತ ಒಂದು ಲೇಖನ ಬರೆದರು. ಅದಕ್ಕೆಲ್ಲ ಲಿಂಗಾಯತರೆಲ್ಲ ಭಾಳ ಇನ್ನೂ ಅದು ಉತ್ತರ ಕೊಟ್ಟರು. ಅದು ಕಪ್ಪಟರಾವ್ ಈಗಿಲ್ಲ. ಮತ್ತು ಬೇರೆ ಇಂಥ ಅನೇಕ ಸಂಘರ್ಷಗಳು ಅವು ನಡೀತವೆ. ಆದರೆ ಆ ಸಂಘರ್ಷಗಳಿಗೆ ಆತ ಎದೆ ಕೊಟ್ಟು ತನ್ನ ಸತ್ಯವನ್ನು ಸಮಾಜ ಮುಂದೆ, ಯಾಕೆ ಸಮಾಜ ಸ್ವಾಸ್ಥ್ಯಕ್ಕಾಗಿ ಆತ ಮಂಡಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು. ಸಂಶೋಧಕರ ಹೊಣೆಗಾರಿಕೆ ಪ್ರಶ್ನೆ ಮಾಡ್ತಿರಲಿಲ್ಲ. ಸಮಾಜದ್ದು ಅದನ್ನು ಸಂಶೋಧನೆ ಸ್ವೀಕಾರ ಮಾಡೋ ಜನರಿಗೂ ಒಂದು ಹೊಣೆ ಇದೆ. ಇವರಿಗೂ ಅದನ್ನು ಕೇಳೋರಲ್ಲ, ಇವ್ರಿಗೇನು ಹೊಣೆ ಇಲ್ಲ ಅಂತಂದ್ರೆ ಹೇಗೆ? ಇವ್ರಿಗೊಂದು ಹೊಣೆ ಬೇಕಲ್ಲ ಇವರಿಗೂ. ನಾನು ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿದ್ದೆ 30-40 ವರ್ಷದಿಂದ. ಆಗೆಲ್ಲ ಏನು ವಿದ್ಯಾರ್ಥಿ ಸಂಘ ಏನೂ ಇರಲಿಲ್ಲ. 18 ರೂಪಾಯಿ ಒಬ್ಬ ರಿಟೈರ್ಡ್ ಪೊಲೀಸ್, ಅವನೇ ಪ್ಯೂನ, ಅವನೇ ಕ್ಲಾರ್ಕ, ಅವನೇ ಎಲ್ಲ ಅದೇ. ಅವಪ್ಪ ನಾವಿಬ್ಬರೇ ಅಲ್ಲಿ ಯಾರೂ ಬರ್ತಿದ್ದಿಲ್ಲ. ನನಗೆ ಅಂಥ ಸಂದರ್ಭಗಳು ಸೆಕ್ರೆಟರಿ ಮಾಡಿ ಕಟ್ಟಿದ್ರು. ಬಿ ಜೆ ಕುಲಕರ್ಣಿ ಪ್ರೊಫೆಸರ್ ಇದ್ದರು, ಬೆಳಗಾವಿ ಲಿಂಗರಾಜ್ ಕಾಲೇಜವರು. ನನಗೆ ಕಟ್ಟಿದ್ರು, ನನಗೆ ಪರಿಚಯ ಇತ್ತು, ಯೂನಿವರ್ಸಿಟಿ ಒಳಗೆ ಕಟ್ಟಿದ್ರು. ಕಾರ್ಯಕ್ರಮ ಶುರು ಮಾಡಬೇಕು 6 ಗಂಟೆ ತಂದ್ರೆ 6:65 ಏನು 7 ಏನು ಯಾರು 6:30 ಏನು ಯಾರು ಬರೋದಿಲ್ಲ ಬಿಡು. ಬರೋದು ಗಣಿಕೆ ನೋಡೋದು, ಮತ್ತು ಸ್ವಲ್ಪ ಕೂತಾಗ ಮಾಡೋದು, ಎದ್ದು ಬಿಡೋದು, ಮತ್ತು ಬರೋದು. ಏನಂತ ನಾವೆಲ್ಲಿ ಇವ್ರೇನು ನಡೆಸ್ತಾರೆ ತಿಳ್ಕೊಂಡು ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡುವಾಗ ಅವ್ರು ಬಂದು ಹೋಗ್ತಿದ್ರು. ಅಥವಾ ಕೆಲವು ಜನರು ಲೇಟಾಗಿ ಬಂದು ಕೂತು ಬಿಡೋದು. ನಾನು ಅನಿಸ್ತು ಒಮ್ಮೆ ಇವರಿಗೆ ಬುದ್ಧಿ ಕಲಿಸ್ಬೇಕು ಅನಿಸ್ತು. ನಾನು ನೋಡೋದು ಅವ್ನು ಗೋಕಾಕರನ್ನ ಯಾರು ಒಂದು ಕರೆಸು, ದೊಡ್ಡ ಗೆಸ್ಟ್ ಕರೆಸಿ ಆಮಂತ್ರಣ ಪತ್ರದೊಳಗೆ ಒಂದು ವಾಕ್ಯ ಹಾಕಿದ ಕೆಳಗೆ, ಸಮಯ 6:30, ತರುವಾಯ ಬಂದವರಿಗೆ ಪ್ರವೇಶವಿಲ್ಲ. ಸಮಯ 6:30. ಯಾಕಂದ್ರೆ ನಮಗೆ ಸಂಘಟಕರಿಗೆ ಒಂದು ಹೊಣೆ ಇದ್ದಾಗ ಸಭಿಕರಿಗೆ ಒಂದು ಹೊಣೆ ಅದಲ್ಲ. ಸಭಿಕರಿಗೆ ಹೊಣೆ ಇಲ್ಲ ಅಂದ್ರೆ ನಾವೇನು ಮಾಡೋದು? ಸಂಘಟನೆ ಯಾಕೆ ಮಾಡ್ಬೇಕು? ನಾವು ಆ ವಾಕ್ಯ ಹಾಕಿಬಿಟ್ಟೆ. ವಾಕ್ಯ ಹಾಕಿ ಮುಂದೆ ನಮ್ಮ ಪ್ಯೂನಿಗೆ ಹೇಳಿದೆ, ಕಿಲಿಗೆ 6:30 ಹಾಕ್ಬಿಡ ಗೋಕಾಕ ಒಂದೇ ಒಂದು 50 ಮಂದಿ ಇದ್ರು, ಒಂದು 100 ಕುರ್ಚಿ ಕಾರ್ಯ ಇರೋದಕ್ಕೆ ನಾನು ಹೊರಗೆ ಬೈಕ್ ಹಚ್ಚಿದ್ದೆವು. ಕೀಲೆ ಹಾಕ್ಕೊಂಡು ಬಾ ಅಂತ. ಕೀಲೆ ಹಾಕ್ಕೊಂಡು ಬಂದು ಕೀಲಿಗೆ ಅಂತ ಆ ಪ್ಯೂನ್ ಅಲ್ಲಿಂದ ಬಲ ತೆಗಿಯೋನು ಇಲ್ಲ. ಸೆಕ್ರೆಟ್ರಿಗಳು ಕೀಲಿ ಅವ್ರ ಹತ್ರ ಇನ್ವಿಟೇಷನ್ ಕಾರ್ಡ್ ತೋರಿಸ್ಬೇಕು ಅಂತ ಆಯಿತು. ಮರುದಿವಸ ನಮ್ಮ ಬಗ್ಗೆ ಭಾಳ ಜಗಳ ಅವೆಲ್ಲ ಅದು. ಮತ್ತು ಬೇರೆ ಮತ್ತು 2ನೇ ಸಲ ನಾನು ಅದೇ ಹಾಕಿದೆ. ಸಮಯ 6:30, ಕರಾವಳಿ ಬಂದವರಿಗೆ ಪ್ರವೇಶ. ಹೀಗೆ 2 ಸರಿ ಹಾಕಿದಾಗ ಬುದು ಎಲ್ಲರೂ ಅವರಿಗೆ ಬಂದು ಹೋಗಿ ಕೊಡ್ತಾಯಿದ್ರು. ಆಮೇಲೆ ಶಿಸ್ತಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಇತ್ತು. ಅಂದ್ರೆ ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಸಂಶೋಧಕರಿಗೆ ಹ್ಯಾಗೆ ಹೊಣೆ ಇರ್ತದೆ, ಸಂಶೋಧನೆ ಪ್ರಶ್ನಿಸುವವರಿಗೆ ಒಂದು ಹೊಣೆ ಇರ್ತದೆ. ಸಂಶೋಧನೆ ಪ್ರಶ್ನಿಸುವವರಿಗೆ ಟ್ರೈನಿಂಗ್ ಇಲ್ಲ ನಮ್ಮಲ್ಲಿ. ಆ ಟ್ರೈನಿಂಗ್ ಇಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಗುಂಪು ಕಟ್ಟೋದು, ಎಲ್ಲರೂ ಹೋಗೋದು, ಏನಾದ್ರು ಗದ್ದಲು ಮಾಡೋದು, ಒಬ್ಬರು ಸ್ವಾಮಿನ ಮುಂದಾಳ ಮಾಡೋದು, ಜನ ತೆಗೆದು ಬಿಡೋದು. ಅವ್ರಿಗೆ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಬಿಡ್ರಿ, ಅವ್ರು ಹೇಳಿದ್ರು ನಾವು ಓದ್ತೀವಿ ಅಂತ. ಅವ್ರು ಓದಿರೋದಲ್ಲ ಬಿಟ್ಟೋದಿಲ್ಲ ಅಷ್ಟು. ಅದಕ್ಕೆ ನಾವು ಸಂಶೋಧಕರಿಗೆ ಹೇಗೆ ಹೊಣೆ ಅದೆ, ಸಂಶೋಧನೆ ಪ್ರಶ್ನಿಸುವವರಿಗೂ ಒಂದು ಹೊಣೆ ಅದೆ, ಅವ್ರಿಗೂ ಒಂದು ತರಬೇತಿ ಆಗಿದೆ. ಕರ್ನಾಟಕದೊಳಗೆ ಅಂಥ ತರಬೇತಿ ಇಲ್ಲ. ಸಂಶೋಧನೆ ಪ್ರಶ್ನಿಸುವವರಿಗೆ ತರಬೇತಿ ಇಲ್ಲ. ಅಂತ ತರಬೇತಿ ಇದ್ದರೆ ಮಾತ್ರ ಸಂಶೋಧಕರಿಗೆ ಸರಿಯಾದ ನ್ಯಾಯ ಸಿಕ್ತು. ತರಬೇತಿ ಇಲ್ಲದೆ ಇದ್ದರೆ ಅದನ್ನು ಕೂಡ ಗುದ್ದಾಡ್ತಾ ಹೋಗೋದು ಹಂಗೆ ಇರ್ತದೆ ಅವ್ರ ಹಣೆ ಬರ. ಇಂಥ ಒಂದು ವ್ಯವಸ್ಥೆ ಕರ್ನಾಟಕದೊಳಗೆ ನಮಗೆ ಆಗಬೇಕಾಗಿದೆ. ಇದರ್ಥ ಕೇವಲ ಸಂಶೋಧನೆ ಅಷ್ಟೇ ಜವಾಬ್ದಾರಿ ಇರ್ತಲ್ಲ. ಸಾಮಾಜಿಕ ಹೊಣೆ ಸಂಶೋಧಕರಿಗೂ ಇರ್ತದೆ, ಸಾಹಿತಿಗೂ ಇರ್ತದೆ, ಧಾರ್ಮಿಕ ವ್ಯಕ್ತಿಗೂ ಇರ್ತದೆ, ರಾಜಕಾರಣಿಗೂ ಸಾಮಾಜಿಕ ಹೊಣೆ ಇರ್ತದೆ, ಪ್ರತಿಯೊಬ್ಬರಿಗೂ ಸಾಮಾಜಿಕ ಹೊಣೆ ಇರ್ತದೆ. ನೋಡಿ, ನಾಗಚಂದ್ರನು ಕವಿ ಹೇಳ್ತಾನೆ, ಕಾವ್ಯ ಬರೆಯವರಿಗೆ ಕವಿಗಳಿಗೆ ಹೇಳ್ತಾನೆ, ನೀವು ವಿದ್ಯಾ ಗರ್ವಗ್ರಹ ಪೀಡಿತರಂತೆ. ವಿದ್ಯೆ ಅನ್ನುವ ದೇವು ಬಡದು ನಿಮಗೆ ಅಂತ. ವಿದ್ಯಾ ಗರ್ವ ಎಂಬ ಗ್ರಹ ಅಂತ ದೆವ್ವ. ನಾವು ಭಾಳ ದೊಡ್ಡ ಕಲ್ತೀವಿ ಅಂತ ತಿಳ್ಕೊಂಡು ಕಂಡು ಬರಿಬೇಕಂತ ಅಂತ. ವಿದ್ಯಾ ಗರ್ವ ಗ್ರಹ ಪೀಡಿತರು ನೀವು ಕಂಡು ಬರೆದ್ರೆ ಬಿತ್ತಿ ಬೆಳೆಯುವಂತಕ್ಕೂ ವಿಷೋದ್ಯಾನವಂ ಅಂತ. ವಿಷದ ಉದ್ಯಾನ ಬೆಳೆದಂಗೆ ಆಗ್ತದೆ. ನೀವು ಕಣ್ಣಿಗೆ ಉದ್ಯಾನ ಕಾಣಿಸ್ತದೆ, ಸ್ವಲ್ಪ ಹೋದ್ರೆ ಸತ್ತು ಹೋಗ್ಬಿಡ್ತು. ವಿಷದ ಉದ್ಯಾನ ಕಣ್ಣಿಗೆ ಚಂದ ಅದ.
ನೀವೇನೋ ರಮ್ಯವಾಗಿ ಕಾವ್ಯ ಬರೆದ್ರಿ, ಓದಿ ಹೋದ ಮನುಷ್ಯರಿಗೆ ಕೆಡಿಸ್ತಿದ್ರು, ಅದೆಂತ ಕಾವ್ಯ ಅದು? ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರ್ದು ಸಾಹಿತ್ಯ. ಸಮಾಜದ ಸ್ವಾಸ್ಥ್ಯವನ್ನು ಬೆಳೆಸಬೇಕು. ಅದಕ್ಕಾಗಿ ವಿದ್ಯಾ ಗರ್ವಗ್ರಹ ಪೀಡಿತರು ಬಿತ್ತಿ ಬೆಳೆಯುವಂತಕ್ಕೂ ವಿಶ್ವೋದ್ಯಾನವಂ ಅಂದರೆ ಸಾಹಿತ್ಯಕ್ಕೂ ಸಮಾಜ ಜವಾಬ್ದಾರಿ ಅದ. ನೋಡಿ, ಸಾಹಿತ್ಯಕ್ಕೆ ಸಮಾಜ ಜವಾಬ್ದಾರಿ ಭಾಳ ಜನ ವಿಚಾರ ಮಾಡೋದಿಲ್ಲ. ಅದನ್ನು ಬರೆಯೋಣ, ಒಂದು ರಮ್ಯ ಆಗ್ತದೆ, 4 ಜನ ಚಂದ ಕಾಣಿಸ್ತದೆ, ಈಗ ಸಂಖ್ಯೆ ಬಾಳ. ಈಸ್ ಇಟ್ ಲಿಟ್ರೇಚರ್? ಒಂದು ಮಂತ್ರದ ಒಂದು ಹೆಣ್ಣಿನ ಬಗ್ಗೆ ಆಕೆ ಹೆಸರು ತೊಗೊಂಡು, ಆಕೆ ಗಂಡನ ಹೆಸರು ತೊಗೊಂಡು, ಆಕೆ ಮೈದೂರಿನ ಹೆಸರು ತೊಗೊಂಡು ಒಂದು ಆಟ ಬರ್ತದ. ಈಗ ಊರಾಗ ನೀವು ನಮ್ಮ ಮನೆ ಬಗ್ಗೆ ಹೆಣ್ಣಿನ ಬಗ್ಗೆ ನೀವು ಬರೆದ್ರೆ ಆಟ, ನಿಮ್ಮ ಹೆಣ್ಣಿನ ಬಗ್ಗೆ ನಾ ಬರಿತೀನಿ, ಊರಾಗಿದ್ರೆ ಮಾಡೋಣ ಎಲ್ಲವರು. ಇದು ಸಾಹಿತ್ಯ ಆಗ್ತದೆ, ಸಾಮಾಜಿಕ ಜವಾಬ್ದಾರಿ ಆಗ್ತದೆ. ಇದು ಸಾಹಿತ್ಯ ಅಂದ್ರೇನು? ವೈಯಕ್ತಿಕತೆಯನ್ನು ಸಾಮಾನ್ಯೀಕರಿಸಬೇಕಾಗ್ತದೆ. ವೈಯಕ್ತಿಕತೆಯನ್ನು ಸಾಮಾನ್ಯೀಕರಿಸಬೇಕಾಗ್ತದೆ. ಅದಕ್ಕಾಗಿ ಟಿ ವಿಯಾಗ ಬರೆದಿರ್ತಾರೆ ನೋಡ್ರಿ, ಇಲ್ಲಿ ಬರುವ ಪಾತ್ರಗಳು ಯಾರಿಗೂ ಸಂಬಂಧವಿಲ್ಲ, ಇಲ್ಲಿ ಬರೋ ಘಟನೆ ಯಾರಿಗೂ ಸಂಬಂಧವಿಲ್ಲ, ಇದನ್ನು ಬರೆದಿರ್ತಾರಲ್ಲ. ಅದಕ್ಕಾಗಿ ನಾವು ಸಾಹಿತಿಗಳಾದಂಥವರು ಒಂದು ಸಾಮಾಜಿಕ ಒಂದು ನೋಡಿ, ಬೈಲು ಹೋಗ್ಯದಂತ ಸಣ್ಣ ಹಳ್ಳಿ 100 ವರ್ಷದಿಂದ ಒಂದು 100 ಮನೆ ಇದ್ದಾವೆ. ಆ ಮನೆಯೊಳಗೆ ಏನೋ ಘಟನೆ ಯಾರ ಮನೆಗೂ ಆಗ್ತವೆ, ದೊಡ್ಡವ್ರ ಮನೆಗೂ ಆಗ್ತವೆ, ಸಣ್ಣ ಮನೆಗೂ ಆಗ್ತವೆ, ಇಂಥ ಘಟನೆ ಆಗ್ತವೆ. ಆದ ಕೂಡ ಅವ್ರ ಹೆಸರು ತೊಗೊಂಡು, ಅವ್ರ ಗಂಡ ಹೆಸರು ತೊಗೊಂಡು, ಅವ್ರ ಹೆಂಡತಿ ಹೆಸರು ತೊಗೊಂಡು, ಅವ್ರ ಮೈದನ ಹೆಸರು ತೊಗೊಂಡು, ಅವ್ರ ಅಡ್ಡ ಹೆಸರು ತೊಗೊಂಡು ಒಂದು ಆಟ ಮಾಡಿ ಊರಾಗ ಆಡಿದ್ರೆ, ಹೀಗೆ ಒಬ್ಬರ ಮೇಲೆ ಒಬ್ರು ಊರಾಗ ಆಟ ಆಡ್ತಾ ಹೋಗ್ಬಿಡ್ರಿ, ಊರು ಭಾಳ ಸೌಖ್ಯವಾಗಿರ್ತದ. ಸಾಹಿತ್ಯ ಮಾಡೋ ಕೆಲಸದ ಆದರೆ ನಮ್ಮ ವಿಮರ್ಶಕರಿಗೆ ಭಾಳ ದೊಡ್ಡ ಆರ್ಟಿಸ್ಟಿಕ್ ಅದ, ಭಾಳ ಕುಡಿತದ, ನಡೀತದೆ, ಸುಡ್ತದು, ಅದು ಸೆಕೆಂಡ್ರಿ. ಅದು ಸಮಾಜಕ್ಕೆ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾವೆ, ಸಮಾಜ ಸ್ವಾಸ್ಥ್ಯವನ್ನು ಉಳಿಸ್ತವೆ. ಇದು ವಿಚಾರ ಮಾಡಬೇಕಾಗ್ತದೆ. ಈ ದೃಷ್ಟಿಯಿಂದ ನಮ್ಮಲ್ಲಿ ಹಾಗೆ ನೋಡಿದ್ರೆ ನಾನು ಮಾಸ್ಟರ್ ಬಗ್ಗೆ ಸ್ವಲ್ಪ ಕಿರಿಕೆ ದೊಡ್ಡ ದೊಡ್ಡ ಸಾಹಿತ್ಯಗಳು ನೋ ಡೌಟ್. ಆದರೆ ಅವರ ಕೆಲವು ಬರವಣಿಗೆ ಅದಾವಲ್ಲ, ಅದು ನನ್ನ ಮನಸ್ಸಿಗೆ ಬಂದಿಲ್ಲ. ನಾ ಈ ಮಾತ್ರ ಮೈಸೂರಿಗೆ ಆಡಿದ್ದೆ, ನಾನು ಬೆಂಗಳೂರಿಗೆ ಆಡಿದ್ದೆ ಮಾತು. ಅವ್ರು ಚಿಕ್ಕ ರಾಜೇಂದ್ರ ಬರೆದು ಮೊದಲು ಯಾವುದು ಚನ್ನಬಸವ ನಾಯಕ್ ಬರೆದು ಬರಲಾಗ ಗದ್ದಲಾಯಿತು. ಏನೋ ಬಿಡಪ್ಪ, ನಾ ಏನೋ ಉದ್ದೇಶದಿಂದ ಬರದೆ ಹಿಂಗೆ ಗದ್ದಲಾಯಿತು, ಸಮಾಜಕ್ಕೆ ಅನ್ನೋದು ಇದಾಗಿ ಕಾಣಿಸೋದು ಬಿಡಬೇಕಾಗಿತ್ತು. ಅವ್ರು ಬಿಡಲಿಲ್ಲ. ಮತ್ತೊಂದು 8 ತೋರಿಸ್ಬಿಟ್ಟು ಚಿಕ್ಕ ರಾಜೇಂದ್ರ ಬರೋದು, ಅವಾಗ ಗದ್ದಲಾಯಿತು, ಅವಾಗ ಅವ್ರು ಬಿಡಲಿಲ್ಲ. ಆಮೇಲೆ ಅವರೇ ಮಾಡಿದರು, ಬಿಜ್ಜಳರಾಯ ಪುರಾಣ ಅಂತ ಬಸವಣ್ಣ ಬಗ್ಗೆ ಒಂದು ಕೆಟ್ಟ ಒಂದು ಪುರಾಣ ಬರೋಣ 17ನೇ ಶತಮಾನದ ಒಬ್ಬ ಅವನೊಬ್ಬ ಜೈನರಾವ. ಬಸವಣ್ಣ ಹಾಗಿದ್ದ, ಹೀಗಿದ್ದ, ದುಷ್ಟ ಮಂತ್ರಿ ಇದ್ದ, ಅವನ ತಂಗಿನ ಬಿಜ್ಜಳ ಕೊಟ್ಟು ರಾಜ ಲಪ್ಟಾಯಿಸ್ಬೇಕು ಬೆಳೆದೇನೋ ಬರ್ದಾರೆ. ಆ ಪುರಾಣವನ್ನು ಮಾಸ್ತಿಯವರು ಮದ್ರಾಸ್ ಯೂನಿವರ್ಸಿಟಿ, ಇಲ್ಲಿ ಗೊತ್ತಾಗ್ತದೆ, ಮದ್ರಾಸ್ ಯೂನಿವರ್ಸಿಟಿ ಹೋಗಿ ಅಲ್ಲಿ ಪಬ್ಲಿಷ್ ಮಾಡಿಸಿದ್ರು. ಅದು ಮತ್ತು ಬ್ಯಾನ್ ಆಯಿತು. ನಿಜವಾದ ಸಾಹಿತ್ಯ ಆದಂತಹ ಸಮಾಜದ ಸ್ವಾಸ್ಥ್ಯ ಕಲಕೋ ರೀತಿಯೊಳಗೆ ಸಾಹಿತ್ಯ ಬರೀಬಾರ್ದು. ನೀವು ಬರೀರಿ, ಬೇಡ ಅನ್ನಂಗಿಲ್ಲ, ಅದು ಜನರಲೈಸ್ ಮಾಡಿ ಬರೀರೋದು. ಈ ಸಂಖ್ಯೆ ಮಾಡ್ಯಾರಲ್ಲ, ಅಲ್ಲಿ ಗಂಗಿನ ಹೆಸರು ಬಿಡ್ರಿ, ಮತ್ತೊಂದು ಯಾವ್ದು ಹೆಸರು ಇಡ್ರಿ, ಅದು ಜನರಲ್ ಆಗಿಬಿಡ್ತದೆ. ಹಾಗೆ ಗಂಡನ ಹೆಸರು ಬಿಡ್ರಿ, ಮತ್ತೊಂದು ಹೆಸರು ತೊಗೊಂಡ್ಬಿಡ್ರಿ, ಈರಪ್ಪ ಅದಲ್ಲ ಯಾವ ಮತ್ತೊಂದು ಹೆಸರು ತೊಗೊಂಡ್ಬಿಡ್ರಿ. ಹೀಗ ಸಾಹಿತಿಗೆ ಹೇಗೆ ಸಂಶೋಧನೆ ಜವಾಬ್ದಾರಿ ಅದ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವುದು, ಸಮಾಜದ ಅಸ್ವಾಸ್ಥ್ಯವನ್ನು ನಾಶ ಮಾಡುವುದು ಹೇಗದೆ, ಆ ಜವಾಬ್ದಾರಿ ಕವಿಗೋದೆ, ಧಾರ್ಮಿಕ ವ್ಯಕ್ತಿಗಳಿಗೋದೆ, ರಾಜಕೀಯ ವ್ಯಕ್ತಿಗಳಿಗೋದೆ. ಇಂಥ ಒಂದು ಜವಾಬ್ದಾರಿಯಿಂದ ಕೆಲಸವನ್ನು, ಸಂಶೋಧನೆಯನ್ನು ಸಂಶೋಧಕ ಮಾಡಬೇಕಾಗ್ತದೆ. ಇದು ಎಲ್ಲರಿಗೂ ಜವಾಬ್ದಾರಿ ಇದೆ, ನಿಮ್ಮರಿಗೂ ಜವಾಬ್ದಾರಿ ಇದೆ. ನಾವು ಅಭಿಪ್ರಾಯ ಸ್ವಾತಂತ್ರ್ಯ ತಿಳ್ಕೊಂಡು ಕಂಡದ್ದು ಮಾತಾಡೋಕ್ಕಾಗುತ್ತಿಲ್ಲ. ಒಂದು ವ್ಯವಸ್ಥೆಯೊಳಗೆ ಒಂದು ಡಿಪೆಂಡೆನ್ಸಿ ಅದ ನಮ್ಮದು, ಅದು ಧಕ್ಕೆ ಬರೋದ ರೀತಿ ಒಳಗೆ. ಆದರೆ ಅದರೊಳಗೆ ಎಲ್ಲಿಯಾದರೂ ಲೋಪಗಳಿದ್ದರೆ ಅವ್ರ ಮುಚ್ಚಿಡದೆ ವ್ಯಕ್ತವಾಗಿ ಹೇಳುವ ಒಂದು ಧೈರ್ಯ, ಒಂದು ಸಾಮಾಜಿಕ ಹೊಣೆ ಸಂಶೋಧನೆ ಇರಬೇಕಾಗ್ತದೆ. ಅಂಥ ಸಂಶೋಧನೆ ಕನ್ನಡದಲ್ಲಿ ಬೆಳೆದು ಬರಲಿ ಅಂತ ಹಾರೈಸಿ ಇಲ್ಲಿವರೆಗೆ ನನ್ನ ಮಾತನ್ನು ಇಲ್ಲಿವರೆಗೂ ನನ್ನ ಮಾತನ್ನು ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನಾನು ವಿರಾಮ ತೆಗೆದುಕೊಳ್ತೇನೆ. ನಮಸ್ಕಾರ. ನಾನು ನಮ್ಮ ಕೊನೆಯ ಶರಣು ಕವನವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಫಿಲಿಪೈನ್ ದೇಶದ ದೇಶಭಕ್ತನಿಗೆ
ಗಲ್ಲಿನ ಶಿಕ್ಷೆ ಆಗ್ತಾಯಿದೆ. ಹಿಂದಿನ ದಿವಸ ಮೈ ಲಾಸ್ಟ್ ಫೇರ್ವೆಲ್ ಎಂಬ ಶೀರ್ಷಿಕೆಯಿಂದ ಅವ ಒಂದು ಪದ್ಯ ಬರೀತಾನೆ. ಇದು ಸ್ಪ್ಯಾನಿಷ್ ಭಾಷೆ ಒಳಗದ. ಇದನ್ನು ಬೇಂದ್ರೆ ಅವರು ತುಂಬ ಪರಿಣಾಮಕಾರಿಯಾಗಿ ಅನುವಾದ ಮಾಡಿದ್ದಾರೆ. ಅನುವಾದ ಮಾಡುವಾಗ ಕೇವಲ ಭಾಷೆ ಅನುವಾದ ಅಷ್ಟೇ ಅಲ್ಲ, ಭಾಷೆ, ಭಾವ, ನಾದ, ಲಯ ಇವೆಲ್ಲ ಒಳಗೊಂಡು ಅನುವಾದ ಮಾಡಬೇಕಾಗ್ತದೆ. ಬೇಂದ್ರೆ ಅವರು ಈ ಕವನವನ್ನು ಅನುವಾದ ಮಾಡಿದ್ದು ಇದೊಂದು ಪೂರ್ಣ ಪ್ರಮಾಣದ ಅನುವಾದ ಅಂತ ನನ್ನ ಭಾವನೆ. ಯಾವುದೇ ಒಂದು ಕವನವನ್ನು ಅಭಿವ್ಯಕ್ತಿಸಬೇಕಾದ್ರೆ ಅದನ್ನು ಕೇಳಿದಾಗ ಒಂದು ಅರ್ಥ ಆಗ್ತದೆ, ಓದಿದಾಗ ಒಂದು ಅರ್ಥ ಆಗ್ತದೆ, ಹಾಡಿದಾಗ ಮತ್ತೊಂದು ಅರ್ಥ ಆಗ್ತದೆ. ಅದೇ ಕವನದ ಒಂದು ಗುಟ್ಟು. ಬೇಂದ್ರೆ ಅವರ ಈ ಕವನ ಬಹುಶಃ ಇದು ಓದು ಕವನಲ್ಲ, ಇದು ಹಾಡು ಕವನ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ಒಂದು ಒಳ್ಳೆಯ ಕವನವನ್ನು ಕೆಟ್ಟ ರೀತಿಯೊಳಗೆ ಹಾಡ್ತೀನಿ ನಾನು. ನಾಳೆ ಬೆಳಿಗ್ಗೆ ಐತಿ ಮಹಾಮರಣ, ಶರಣಂತಾವ ನಮ್ಮ ಪಂಚಹರಣ. ನಾಳೆ ಬೆಳಿಗ್ಗೆ ಐತಿ ಮಹಾಮರಣ, ಶರಣಂತಾವ ನಮ್ಮ ಪಂಚಹರಣ. ಹಸನುಳುದಾವ ನಮ್ಮಂತಃಕರಣ, ದೇವನು ಮಾಡ್ಯಾನೋ ಕರುಣ. ನಾಳೆ ಹೊತ್ತ ಮೂಡ ಬಂದೈತಿ ಮರಣ, ನಾಳೆ ಬೆಳಿಗ್ಗೆ ಐತಿ ಮಹಾಮರಣ. ಶರಣಂತಾವೋ ನಮ್ಮ ಪಂಚಹರಣ. ಪಂಚಭೂಷ ಕಾಲ ಇಂಥ ಮೂರ್ತ ಬರಕ್ಕಿಲ್ಲ, ಬಂತಣ್ಣ ಎಂಥ ದಿಹಾಗಲ. ಖುಲ್ಲ ಆಗ್ಯಾವ ಸ್ವರ್ಗದ ಬಾಗಲ. ಸೂರ್ಯನ ಜ್ಯೋತಿ ಝಗ್ಗಂತ ಬೆಳಗೋ ಸಂಪ ಹೊತ್ತಿನಾಗ ಬಂದೈತೋ ಪರಲೋಕ ಪಯಣ. ನಾಳೆ ಹೊತ್ತ ಮೂಡ ಬಂದೈತೋ ಮರಣ, ನಾಳೆ ಹೊತ್ತ ಮೂಡ ಬಂದೈತೋ ಮರಣ. ಮಕ ಮೀಸಿ ಒಡೆದಿರಲಿಲ್ಲ ಆಗ ನಮಗೆಲ್ಲ ಬಿದ್ದಿತವ್ವ ತಾಯಿ ನಿನ್ನ ಕನಸು. ಹರೆದಾಗ ಕೇಳುವುದೇನೋ ರಕ್ತದಾಗ ಹೊಕ್ಕಿ ನೀನು, ನೀನೇ ಆಗಿ ಬಿಟ್ಟೆ ನಮ್ಮ ಮನಸ್ಸು. ನಾಳೆ ಹೊತ್ತ ಮೂಡ ಬಂದೈತೆ ಮರಣ, ನಾಳೆ ಬೆಳಿಗ್ಗೆ ಐತೆ ಮಹಾಮರಣ. ಶರಣಂತಾವ ನಮ್ಮ ಪಂಚಹರಣ. ನಾವು ಬಿದ್ದರೇನಾಯ್ತು ನೀನು ಎದ್ದಿ ಅದೇ ಸಾಕು. ನೋಡುತ್ತಿರ್ಲಿ ನಿನ್ನ ನೀಲಿ ನಯನ, ತಾಯಿ ನಿನ್ನ ತೊಡಿ ಮ್ಯಾಲ ಜೋಗುಳಿಸಿದ ಹೂಡಿ ಮ್ಯಾಲ ಹಾಕಿರ್ತೀವಿ ಶಾಶ್ವತ ಶಯನ. ನಾಳೆ ಹೊತ್ತ ಮೂಡ ಬಂದೈತಿ ಮರಣ. ನಮ್ಮ ಗೋರಿ ದಿನ್ನಿ ಮ್ಯಾಲ ಎಂದಾರ ಒಂದು ದಿನ, ನಮ್ಮ ಗೋರಿ ದಿನ್ನಿ ಮ್ಯಾಲ ಎಂದಾರ ಒಂದು ದಿನ, ಎದ್ದು ಮುಡಿತೊಂದು ಸಾದಾ ಹೂ. ಕಸ ಕಡ್ಡಿ ತಲಿ ಮ್ಯಾಲ ತೂಗಾಡಿದ್ರು ಸಾಕು, ಕಸ ಕಡ್ಡಿ ತಲಿ ಮ್ಯಾಲ ತೂಗಾಡಿದ್ರು ಸಾಕು. ತಿಳಿದಿರ್ತೀವಿ ಪೂಜೆ ಅಂತ ನಾವು. ನಾಳೆ ಹೊತ್ತ ಮೂಡ ಬಂದೈತೆ ಮರಣ, ನಾಳೆ ಬೆಳಿಗ್ಗೆ ಐತಿ ಮಹಾಮರಣ. ಶರಣಂತಾವ ನಮ್ಮ ಪಂಚಹರಣ. ಶಾಂತನಾಗಿ ಕಾಂತಿಯಿಂದ ರಾತ್ರಿ ಚಂದ್ರಾಮರಾಯ ಪಾರೆ ಮಾಡತಿರ್ಲೆ ನಮ್ಮ ಮ್ಯಾಲ. ಬೆಳಕಿನ ಕೆಚ್ಚಲಾಗಿ ನಿಚ್ಚ ಮೂಡಲಾಗಿ ನಮಗ ನಸ್ಕಿನಾಕಿ ಕುಡಿಸತಿರ್ಲೆ ಹಾಲ. ನಾಳೆ ಹೊತ್ತ ಮೂಡ ಬಂದೈತೆ ಮರಣ,
ಮರ ಮರ ಮರಗತಿರ್ಲಿ ಮರ ಮರ ಮರಗತಿರ್ಲಿ ಮರ ಗಿಡ ಸೇರಿಕೊಂಡು ಭಾರ ಭಾರ ಹರಿಯೋ ಗಾಳಿ ಕೂಡ ಹಾರೋ ಹಕ್ಕಿ ಎರಗಿ ಸೋತು ನಮ್ಮ ಶಿಲ್ವಿ ಮ್ಯಾಲ ಕೂತು ಹಾಡ್ತಿದ್ರ ಹಾಡಲೊಂದು ಹಾಡ ನಾಳೆ ಹೊತ್ತ ಮೂಡ ಬಂದೈತೆ ಮರಣ ನಾಳೆ ಬೆಳಿಗ್ಗೆ ಐತಿ ಮಹಾಮರಣ ಶರಣಂತಾವೋ ನಮ್ಮ ಪಂಚಹರಣ ಬೇಡಿಕೊಳ್ರಿ 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 ಸತ್ತವ್ರನ್ನ ನೋಡಿಕೊಳ್ರಿ ಗತಿ ಇಲ್ದ ಸತ್ತಾರೆಷ್ಟೋ ಜನ ತಡಿಲಾರ್ದ ತಡ್ಕೊಂಡು ಬಾಯಿ ಬೀಗಿ ಹಿಡುಕೊಂಡು ಸತ್ತವ್ರಂತ ನೀಗ್ತಾರ ಪ್ರಾಣ ನಾಳೆ ಹೊತ್ತ ಮೂಡ ಬಂದೈತೆ ಮರಣ ನಾಳೆ ಬೆಳಿಗ್ಗೆ ಐತಿ ಮಹಾಮರಣ ಶರಣಂತಾವೋ ನಮ್ಮ ಪಂಚಹರಣ ಶರಣಂತಾವೋ ನಮ್ಮ ಪಂಚಹರಣ ದೇವಿ ಅಂತ ನಾವು ನಿಮಗ ದೇವಿ ಅಂತ ನಾವು ನಿಮಗ ಎಂದನ ಅಂದೀವಿ ಅಂದ ನಮ್ಮ ಕೊರಳಿಗಾಯ್ತು ಹಗ್ಗ ದೇವಿ ಅಂತ ನಾವು ನಿಮಗ ಎಂದನ ಅಂದೀವಿ ಅಂದ ನಮ್ಮ ಕೊರಳಿಗಾಯ್ತು ಹಗ್ಗ ಫಿಲಿಪೈನ ನಾಡದೇವಿ ನಮ್ಮ ಕೊನಿ ಶರಣು ಕೇಳ ಅದ ನಮ್ಮ ಜೀವಾಳ ಹೀಗ ನಾಳೆ ಹೊತ್ತ ಮೂಡ ಬಂದೈತಿ ಮರಣ ನಾಳೆ ಬೆಳಿಗ್ಗೆ ಐತಿ ಮಹಾಮರಣ ಶರಣಂತಾವೋ ನಮ್ಮ ಪಂಚಹರಣ ನಮ್ಮ ಮುದ್ದಿನ ಕ್ಷಣ ಬಂತು ನಮ್ಮ ಮುದ್ದಿನ ಕ್ಷಣ ಬಂತು ನಮ್ಮ ಹಿಗ್ಗಿನ ಕೋಣಿ ಬಂತು ತಣಿಸಾದ ಹಗಲಿನ ಸುದ್ದಿ ಸಾವಂದ್ರ ಘನ ಘನ ನಿದ್ದಿ ಸಾವಂದ್ರ ಘನ ಘನ ನಿದ್ದಿ ಯಾರು ನಮ್ಮ ಅರತ್ರೇನು ಯಾರು ನಮ್ಮ ಮರತ್ರೇನು ಯಾರು ನಮ್ಮ ಅರತ್ರೇನು ಯಾರು ನಮ್ಮ ಮರತ್ರೇನು ನಾವು ಮರೆಯಕ್ಕಿಲ್ಲ ನಮ್ಮ ದೇಶ ನಾಳೆ ಹೊತ್ತ ಮೂಡ ಬಂದೈತೆ ಮರಣ ತಂದೆಗಳಿರ ಶರಣು ಅಂದ್ವಿ ತಂದೆಗಳಿರ ಶರಣು ಅಂದ್ವಿ ತಾಯಿಗಳಿರ ಶರಣು ಅಂದ್ವಿ ಶರಣಣ್ಣ ಶರಣು ತಮ್ಮ ನಾವು ಮನಿ ಕಣ್ಣ ಮರಿಗಾದ್ರು ಮಂದಿನ ಮರ್ತೇವ ಹೆಂಗ ಮನಿ ಕಣ್ಣ ಮರಿಗಾದ್ರು ಮಂದಿನ ಮರ್ತೇವಣ್ಣ ಹಳೆ ಪಳೆ ಗೆಳೆಯರಿಗೆ ಶರಣ ನಾಳೆ ಹೊತ್ತ ಮೂಡ ಬಂದೈತಿ ಮರಣ ನಾಳೆ ಬೆಳಿಗ್ಗೆ ಐತಿ ಮಹಾಮರಣ ಶರಣಂತಾವ ನಮ್ಮ ಪಂಚಹರಣ ಹಸನುಳುದಾವ ನಮ್ಮಂಥ ಕರುಣ ದೇವದೇವನು ಮಾಡ್ಯಾನೋ ಕರುಣ ನಾಳೆ ಹೊತ್ತ ಮೂಡ ಬಂದೈತಿ ಮರಣ ನಮಸ್ಕಾರ